ಇಂದು ನಾವು ನಮ್ಮ ಧರ್ಮಕೇಂದ್ರದ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿರುವಾಗ ದೇವರು ನಮ್ಮ ಧರ್ಮಕೇಂದ್ರದ ಮೇಲೆ ಸುರಿಸಿದ ಹೇರಳವಾದ ಅನುಗ್ರಹಗಳಿಗೆ ವಂದನೆಗಳನ್ನು ಕೃತಜ್ಞತೆಯನ್ನು ಸಲ್ಲಿಸುವ ಸುದಿನ ಇದಾಗಿದೆ. ಧರ್ಮಕೇಂದ್ರದ ಗುರುಗಳೊಂದಿಗೆ ಹಾಗೂ ಎಲ್ಲ ಭಕ್ತಾದಿಗಳೊಂದಿಗೆ ಸೇರಿ ನಾವು ಕೃತಜ್ಞತಾಪೂರ್ವಕವಾಗಿ ಈ ದಿವ್ಯ ಬಲಿಯಲ್ಲಿ ಪಾಲ್ಗೊಳ್ಳೋಣ. ಈ ಸುದಿನದಂದು ನಮ್ಮ ಧರ್ಮಕೇಂದ್ರದ ಪ್ರತಿಯೊಂದು ಕುಟುಂಬಗಳನ್ನು ಆ ಪವಿತ್ರ ಕುಟುಂಬಕ್ಕೆ ಸಮರ್ಪಿಸಿ ಎಲ್ಲ ಕುಟುಂಬಗಳಲ್ಲಿ ಶಾಂತಿ, ಆನಂದ, ಪ್ರೀತಿ ಮನೆ ಮಾಡಲಿ ಮತ್ತು ಸರ್ವ ಸದಸ್ಯರು ಸೌಹಾರ್ದತೆ, ಐಕ್ಯತೆ, ಸಹೋದರತ್ವ ಮತ್ತು ಏಕ ಮನಸ್ಸುಳ್ಳವರಾಗಿ ಜೀವಿಸುವಂತಾಗಲೆಂದು ಈ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ. अंतिगत प्रार्थना भक्तिमाले उपसंख्या दिनार सकाळची भेटोनी ये दिवसचा देवी कडचा आणि दिवसची सर्वची मागणी आणि कष्ट ಇಂದು ನಮ್ಮ ಮಧ್ಯೆ ಇದ್ದಾರೆ ವಂದನೀಯ ಸ್ವಾಮಿ ಆದರ್ಶ್. ಇವರು ಫ್ರಾನ್ಸಿಸ್ಕನ್ ಸಭೆಗೆ ಸೇರಿದವರು. ಇಂದಿನ ಎಲ್ಲ ದೈವಾರಾಧನಾ ವಿಧಿಯನ್ನ ನಡೆಸಿಕೊಡುತ್ತಾ ಈ ನವೇನ ಪ್ರಾರ್ಥನೆ ಹಾಗೂ ಪೂಜೆಯಲ್ಲಿ ನಮ್ಮೆಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥಿಸುತ್ತಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ನಮ್ಮ ಈ ಧರ್ಮ ಕೇಂದ್ರಕ್ಕೆ ಸ್ವಾಗತವನ್ನ ಕೋರುತ್ತೇವೆ. ಇಂದಿನ ಈ ದಿನಬಲಿ ಪೂಜೆಯನ್ನು ಈ ಕೆಳಕಂಡ ಉದ್ದೇಶಗಳಿಗಾಗಿ ಅರ್ಪಿಸಲಾಗುವುದು. ಪವಿತ್ರ ಕುಟುಂಬಕ್ಕೆ ಕೃತಜ್ಞತೆಯಾಗಿ ಪ್ರಕಾಶ್ ಡಿಸೋಜಾ ಮತ್ತು ಲವಿನಾ ಡಿಸೋಜ ಇವರು ತಮ್ಮ 8ನೇ ವರ್ಷದ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುವಾಗ ಪವಿತ್ರ ಕುಟುಂಬ ಇವರಿಗೆ ನೀಡಿದಂತಹ ಆದರ್ಶಕ್ಕೆ ಕೃತಜ್ಞತೆಯಾಗಿ, ಅಂತೆಯೇ ಬಿನು ಮತ್ತು ಲಿನ್ಸಿ ಇವರ ಅಭಿಪ್ರಾಯದಂತೆ ತಮ್ಮ ಮಕ್ಕಳ ಒಳ್ಳೆಯ ವಿದ್ಯಾಭ್ಯಾಸಕ್ಕಾಗಿ ಹಾಗೂ ಒಳ್ಳೆಯ ಆರೋಗ್ಯ ಭಾಗ್ಯಕ್ಕಾಗಿ ಈ ದಿವ್ಯ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸಲಾಗುವುದು.
ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರರೇ, ಎಲ್ಲರಿಗೂ ಶುಭ ಮುಂಜಾನೆ. ಗುಡ್ ಮಾರ್ನಿಂಗ್. ಇಂದು ನಾವೆಲ್ಲರೂ ಒಂದೇ ಕುಟುಂಬವಾಗಿ, ಧರ್ಮ ಕೇಂದ್ರವೆಂಬ ಒಂದೇ ಕುಟುಂಬವಾಗಿ ಈ ಪವಿತ್ರ ಕುಟುಂಬದ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಇಂದು ತಾಯಿ ಧರ್ಮ ಸಭೆ ಮತ್ತೊಮ್ಮೆ ನಮಗೆ ಒಂದನ್ನು ನೆನಪಿಸ್ತಾ ಇದ್ದಾರೆ. ಮಾನವನು ಒಂಟಿಯಾಗಿ ಜೀವಿಸುವುದು ಒಳ್ಳೆಯದಲ್ಲ. ಆದಿಕಾಂಡದಲ್ಲಿ ದೇವರು ಆದಾಮನನ್ನು ಕಂಡು ನೋಡಿದಂಥ ವಾಕ್ಯಗಳು, ಮಾನವನು ಒಬ್ಬಂಟಿಗನಾಗಿ ಇರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಒಬ್ಬ ಸಹಪಾಠಿಯನ್ನು ಆತನಿಗೆ ನೀಡುತ್ತೇನೆ ಎಂದು. ಇಂದು ಅದೇ ಅರ್ಥದಲ್ಲಿ, ಅದೇ ಉದ್ದೇಶದಿಂದ ದೇವರು ನಮ್ಮೊಬ್ಬೊಬ್ಬರಿಗೂ ಒಂದು ಕುಟುಂಬವನ್ನು ಕೊಟ್ಟಿದ್ದಾರೆ. ಒಬ್ಬರೇ ಬದುಕುವುದು ಕಷ್ಟ. ನಮಗೆ ಯಾರಾದರೂ ಒಬ್ಬರ ಸಹಪಾಠಿ ಬೇಕು, ಅವರು ನಮ್ಮೊಂದಿಗೆ ಪಯಣಿಸುವ ಒಬ್ಬ ಸಹಭಾಗಿಯಾಗಿ ನಮ್ಮೊಂದಿಗೆ ಇದ್ದಾರೆ ಎಂಬ ಅರ್ಥದಲ್ಲಿ ದೇವರು ನಮ್ಮ ಒಂದು ಪುಟ್ಟ ಕುಟುಂಬವನ್ನು ಕೊಟ್ಟಿದ್ದಾರೆ. ಧರ್ಮ ಕೇಂದ್ರವೆಂಬ ಒಂದು ಕುಟುಂಬವನ್ನು ನೀಡಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಈ ದಿವ್ಯ ಬಲಿ ಪೂಜೆಯಲ್ಲಿ ಭಾಗವಹಿಸಬೇಕಾದರೆ ನಾವೆಲ್ಲರೂ ಒಂದು ಕ್ಷಣ ನಮ್ಮ ಕಣ್ಣುಗಳನ್ನು ಮುಚ್ಚುತ್ತಾ ನಮ್ಮ ಕುಟುಂಬವನ್ನ ಅವಲೋಕಿಸಿ ನೋಡುವ. ಎಂತಹ ಕುಟುಂಬ ನಮ್ಮದಾಗಿದೆ. ತಾಯಿ ಧರ್ಮ ಸಭೆ ಇಂದು ನಮಗೆ ನಮ್ಮ ಕುಟುಂಬವನ್ನ ಅವಲೋಕಿಸಿ ನೋಡಲು ಪವಿತ್ರ ಕುಟುಂಬ ಎಂಬ ಒಂದು ಮಾದರಿ ಕುಟುಂಬವನ್ನ ನೀಡಿದೆ. ಅದಕ್ಕೆ ಹೋಲಿಸಿದಾಗ ನನ್ನ ಕುಟುಂಬ ಹೇಗಿದೆ? ನಿಜವಾಗಿಯೂ ನನ್ನ ಕುಟುಂಬ ಪವಿತ್ರ ಕುಟುಂಬದ ಆದರ್ಶದಲ್ಲಿ, ಮಾದರಿಯಲ್ಲಿ ನಡೆಯುತ್ತಿಲ್ಲ ಎಂಬುದನ್ನು ಧ್ಯಾನಿಸೋಣ. ಪ್ರಿಯರೇ, ಹಲವು ಬಾರಿ ನಮಗೆ ಇವತ್ತು ನಮ್ಮ ಕುಟುಂಬದಲ್ಲಿ ಆ ಪವಿತ್ರ ಕುಟುಂಬದ ಆದರ್ಶದಲ್ಲಿ, ಅದರ ಮಾದರಿಯಲ್ಲಿ ನಡೆಯಲು ನಾವು ಹಲವು ಬಾರಿ ಎಡವಿದ್ದೇವೆ, ಸೋತಿದ್ದೇವೆ. ಆದ್ದರಿಂದ ದೇವರಲ್ಲಿ ಪಶ್ಚಾತ್ತಾಪ ಪಟ್ಟು ಅವರಲ್ಲಿ ನಾವು ಪವಿತ್ರ ಕುಟುಂಬದಂತೆ ಜೀವಿಸಲು ಪ್ರಯತ್ನಿಸದ ಕ್ಷಣಗಳಿಗಾಗಿ, ಜೀವಿಸಲು ಸೋತಂತ ಕ್ಷಣಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ದೇವರ ಕ್ಷಮೆಯನ್ನು ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಾವು ಯೋಚನೆಯಿಂದಲೂ, ನುಡಿಯಿಂದಲೂ, ನಡತೆಯಿಂದಲೂ, ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ತಿಳಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆಧುನಿಕ ಸಲಾಖೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು
ದಯ ತೋರಿ ಪ್ರಭು ದಯ ತೋರಿ ಪ್ರಭು ದಯ ತೋರಿ ಪ್ರಭು ದಯ ತೋರಿ ಮೌನದಲ್ಲಿ ದೇವರಿಗೆ ಮಹಿಮೆ ಮಹಿಮೆ ಭೂಮಿಯಲ್ಲಿ ಸುಮನಸರಿಗೆ ಶಾಂತಿ 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 ಮೌನದಲ್ಲಿ ದೇವರಿಗೆ ಮಹಿಮೆ ಮಹಿಮೆ ಭೂಮಿಯಲ್ಲಿ ಸುಮನಸರಿಗೆ ಶಾಂತಿ 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 ಪ್ರಭು ದೇವರೇ ಸ್ವರ್ಗರಾಜರೇ ಸರ್ವಶಕ್ತ ದೇವಪಿತನೇ ನಾವು ನಿಮ್ಮನ್ನು ಸ್ತುತಿಸುತ್ತೇವೆ ಭಜಿಸುತ್ತೇವೆ ಆರಾಧಿಸುತ್ತೇವೆ ಮಹಿಮೆ ಪಡಿಸುತ್ತೇವೆ ನಿಮ್ಮ ಉನ್ನತ ಮಹಿಮೆಗಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಮೌನದಲ್ಲಿ ದೇವರಿಗೆ ಮಹಿಮೆ ಮಹಿಮೆ ಭೂಮಿಯಲ್ಲಿ ಸುಮನಸರಿಗೆ ಶಾಂತಿ 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 ಪ್ರಭು ಯೇಸು ಕ್ರಿಸ್ತರೇ ಏಕೈಕ ಪುತ್ರರೇ ಪ್ರಭು ದೇವರೇ ದೇವರ ಹುಲಿ ಮರಿಯೇ ಇದನ ಪುತ್ರರೇ ಲೋಕದ ಪಾಪಗಳನ್ನು ಪರಿಹರಿಸುವವರೇ ನಮಗೆ ದಯ ತೋರಿ ಲೋಕದ ಪಾಪವ ಪರಿಹರಿಸುವವರೇ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ ಪಿತನ ಬಲಗಡೆ ಆಸೀನರಾಗಿರುವವರೇ ನಮಗೆ ದಯ ತೋರಿ ನಮಗೆ ದಯ ತೋರಿ ಮೌನದಲ್ಲಿ ದೇವರಿಗೆ ಮಹಿಮೆ ಮಹಿಮೆ ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ 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 ನೀವೊಬ್ಬರೇ ಶುದ್ಧರು ನೀವೊಬ್ಬರೇ ಪ್ರಭು ನೀವೊಬ್ಬರೇ ಉನ್ನತರು ಯೇಸು ಕ್ರಿಸ್ತರೇ ಪವಿತ್ರ ಕರುಣೆ ಇರುವವರೇ ದೇವರ ಪಿತನ ಮಹಿಮೆಯಲ್ಲಿ ಇರುವವರು ನೀವು ಪ್ರಾರ್ಥಿಸೋಣ. ದೇವರೇ, ಪವಿತ್ರ ಕುಟುಂಬದ ಜೀವನದ ಉಜ್ವಲ ಆದರ್ಶವನ್ನು ನಮಗೆ ನೀವು ದಯಪಾಲಿಸಿದ್ದೀರಿ. ಈ ಕುಟುಂಬವನ್ನು ಅನುಸರಿಸಿ ನಾವು ನಮ್ಮ ಗೃಹಸ್ಥ ಜೀವನವನ್ನು ಕೌಟುಂಬಿಕ ಸದ್ಗುಣಗಳಿಂದ ಮತ್ತು ಪ್ರೀತಿಮಯ ಸೇವೆಯ ಮೂಲಕ ನಡೆಸಿ ಒಂದು ದಿನ ನಿಮ್ಮ ನಿವಾಸದಲ್ಲಿ ನಿತ್ಯ ಸಂಭಾವನೆಯ ಸಂತಸವನ್ನು ಪಡೆಯುವಂತೆ ನಮಗೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಗ್ರಂಥದಿಂದ ವಾಚನ. ಸರ್ವೇಶ್ವರ ಮಕ್ಕಳಿಗಿಂತ ಮಿಗಿಲಾಗಿ ತಂದೆಗೆ ಗೌರವ ನೀಡಿದ್ದಾರೆ. ಗಂಡು ಮಕ್ಕಳ ಮೇಲೆ
ಪ್ರಾಯಶ್ಚಿತ್ತ ಮಾಡಿದವನಂತೆ. ತಾಯಿಯನ್ನು ಗೌರವಿಸುವವನು ನಿಧಿ ಶೇಖರಿಸಿಟ್ಟುಕೊಂಡವನಂತೆ. ತಂದೆಯನ್ನು ಗೌರವಿಸುವವನಿಗೆ ತನ್ನ ಸ್ವಂತ ಮಕ್ಕಳಿಂದ ಆಗುವುದು ಸಂತೋಷ. ಅವನು ಪ್ರಾರ್ಥನೆ ಮಾಡುವಾಗಲೆಲ್ಲ ದೊರಕುವುದವನಿಗೆ ಪ್ರತ್ಯುತ್ತರ. ತಂದೆಯನ್ನು ಗೌರವಿಸುವವನು ಬದುಕುವನು ಬಹುಕಾಲ. ಸರ್ವೇಶ್ವರನಿಗೆ ವಿಧೇಯನಾಗಿರುವವನು ತಾಯಿಗೆ ಬರಮಾಡುವನು ಸಮಾಧಾನ. ಮಗನೇ, ನಿನ್ನ ಮುಪ್ಪಿನ ತಂದೆಗೆ ಸಹಾಯಕನಾಗಿರು. ಅವನು ಬದುಕಿರುವವರೆಗೆ ಅವನ ಮನಸ್ಸನ್ನು ನೋಯಿಸದಿರು. ತಾಳ್ಮೆಯಿಂದಿರು, ಅವನ ಬುದ್ಧಿ ಮಂಕಾದಾಗ. ಅವನನ್ನು ಹೀನೈಸಬೇಡ, ನೀನು ಬಲವಂತನಾಗಿರುವಾಗ. ತಂದೆಗೆ ಮಾಡಿದ ಉಪಶಮನ ಅಳಿದು ಹೋಗದು, ಬದಲಿಗೆ ನಿನ್ನ ಪಾಪಕ್ಕೆ ಪ್ರಾಯಶ್ಚಿತವಾಗಿ ಪರಿಣಮಿಸುವುದು. ಪ್ರಭುವಿನ ವಾಕ್ಯ. ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವನು ಧನ್ಯನು, ಆತನ ಮಾರ್ಗಗಳೇ ನಡೆಯುವವನು ಧನ್ಯನು. ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವನು ಧನ್ಯನು, ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವನು ಧನ್ಯನು, ಆತನ ಮಾರ್ಗಗಳಲ್ಲೇ ನಡೆಯುವವನು ಧನ್ಯನು. ನಿನ್ನ ಕೈ ಕೆಸರಾದರೆ ಬಾಯಿ ಮೊಸರಾಗುವುದು. ಧನ್ಯನಾಗುವೆ ನೀನು, ನಿನಗೆ ಶುಭವಾಗುವುದು. ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವನು ಧನ್ಯನು, ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ಇರುವಳು ನಿನ್ನ ಪತ್ನಿ ಮನೆಯಲ್ಲಿ ಫಲಭರಿತ ದ್ರಾಕ್ಷರತೆಯಂತೆ. ಪೂರ್ವರು ನಿನ್ನ ಮಕ್ಕಳು ಊಟದ ಪಂಕ್ತಿಯಲ್ಲಿ ಓಲಿವ್ ಸಸಿಗಳಂತೆ. ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವನು ಧನ್ಯನು, ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ಹೊಂದುವನು ಅಂತಹ ಆಶೀರ್ವಾದವನ್ನು ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವನು. ಸಿಯೋನಿನಲ್ಲಿರುವ ಪ್ರಭು ನಿನ್ನನ್ನು ಆಶೀರ್ವದಿಸಲಿ. ಜೆರುಸಲೇಮಿನ ಏಳಿಗೆಯನ್ನು ಕಾಣು ಈ ಜೀವಮಾನದಲ್ಲಿ. ಪ್ರಭುವಿನಲ್ಲಿ ಭಯಭಕ್ತಿಯುಳ್ಳವನು ಧನ್ಯನು, ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ಪ್ರಭು ಕ್ರಿಸ್ತರಲ್ಲಿ ಕುಟುಂಬ ಜೀವನ. ಪೌಲನು ಕೊಲೊಸ್ಸೆರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ನೀವು ದೇವರಿಂದ ಆಯ್ಕೆಯಾದವರು, ದೇವರಿಗೆ ಪ್ರಿಯವಾದವರು, ದೇವರ ಸ್ವಂತ ಜನರು. ಹೀಗಿರಲಾಗಿ ಕನಿಕರ, ದಯೆ, ದೀನತೆ, ವಿನಯಶೀಲತೆ, ಶಾಂತಿ, ಸಹನೆ ಎಂಬ ಸದ್ಗುಣಗಳೇ ನಿಮಗೆ ಆಭರಣವಾಗಿರಲಿ. ಒಬ್ಬರನ್ನೊಬ್ಬರು ಸೇರಿಸಿಕೊಳ್ಳಿ. ಒಬ್ಬನ ಮೇಲೆ ತಪ್ಪು ಹೊರಿಸಲು ಕಾರಣವಿದ್ದರೂ ಕ್ಷಮಿಸಿಬಿಡಿ. ಪ್ರಭು ಯೇಸು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಇತರರನ್ನು ಕ್ಷಮಿಸಿರಿ. ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮಲ್ಲಿ ಪ್ರೀತಿ ಇರಲಿ. ಪ್ರೀತಿಯೇ ಸಮಸ್ತವನ್ನು ಸಂಪೂರ್ಣಗೊಳಿಸುವ ಬಂಧನ. ನಿಮ್ಮ ಧರ್ಮಗಳು ಕ್ರಿಸ್ತ ಯೇಸುವಿನ ಶಾಂತಿ ಸಮಾಧಾನದಿಂದ ತುಂಬಿರಲಿ. ನೀವು ಒಂದೇ ಶರೀರವಾಗಿ ಬಾಳಲು ಕರೆಯಲ್ಪಟ್ಟಿದ್ದೀರಿ. ಕೃತಜ್ಞತೆಯುಳ್ಳವರಾಗಿ ಜೀವಿಸಿರಿ. ಕ್ರಿಸ್ತ ಯೇಸುವಿನ ವಾಕ್ಯ ನಿಮ್ಮಲ್ಲಿ ನೆಲೆಸಿ ಸಮೃದ್ಧಿಯಾಗಿ ಬೆಳೆಯಿರಿ. ಜ್ಞಾನ ಸಂಪನ್ನರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿರಿ ಹಾಗೂ ಬುದ್ಧಿ ಹೇಳಿಕೊಳ್ಳಿರಿ. ಕೃತಜ್ಞತೆಯುಳ್ಳವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಭಕ್ತಿಗೀತೆಗಳಿಂದಲೂ ಹೃದಯಾಂತರಾಳದಿಂದ ದೇವರಿಗೆ ಹಾಡಿರಿ. ನುಡಿಯಲ್ಲಾಗಲಿ ನಡೆಯಲ್ಲಾಗಲಿ ನೀವು ಏನು ಮಾಡಿದರೂ ಯೇಸುವಿನ ಹೆಸರಿನಲ್ಲಿ ಮಾಡಿರಿ. ಅವರ ಮುಖಾಂತರವೇ ಪಿತನಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಮಹಿಳೆಯರೇ, ನಿಮ್ಮ ನಿಮ್ಮ ಪತಿಯರಿಗೆ ಪ್ರಭು ಮೆಚ್ಚುವಂತೆ ತಗ್ಗಿ ನಡೆದುಕೊಂಡಿರಿ. ಪುರುಷರೇ, ನಿಮ್ಮ ನಿಮ್ಮ ಪತ್ನಿಯರನ್ನು ಪ್ರೀತಿಸಿರಿ. ಅವರೊಡನೆ ಕಠಿಣವಾಗಿ ವರ್ತಿಸದಿರಿ. ಮಕ್ಕಳೇ, ಎಲ್ಲದರಲ್ಲೂ ನಿಮ್ಮ ತಂದೆ ತಾಯಿಗಳ ಮಾತು ಕೇಳಿರಿ. ಹೀಗೆ ಮಾಡಿದರೆ ಪ್ರಭುವಿಗೆ ಮೆಚ್ಚುಗೆಯಾಗುತ್ತದೆ. ತಂದೆ ತಾಯಿಗಳೇ, ನಿಮ್ಮ ಮಕ್ಕಳನ್ನು ಕೆರಳಿಸಿ ಮನ ಕುಗ್ಗಿಸದಿರಿ. ಪ್ರಭುವಿನ ವಾಕ್ಯ. Hallelujah, hallelujah,
Alleluia, 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 ಹೋಗಿ ಸಾರಿ ಶುಭ ಸಂದೇಶವನ್ನು ಹೋಗಿ ಸಾರಿ ಶುಭ ಸಂದೇಶವನ್ನು ಗಳಿಸಿ ಜಗದಲ್ಲಿ ನನ್ನ ಶಿಷ್ಯರನ್ನು ನಿಮ್ಮ ಜೊತೆಯಲ್ಲಿ ಇರುವೆನು ನಾ ಜಗದೋದ್ಧಾರಕನ ನಿಮ್ಮ ಜೊತೆಯಲ್ಲಿ ಇರುವೆನು ನಾ ಜಗದೋದ್ಧಾರಕನ Alleluia, 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 Alleluia. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಜ್ಯೋತಿಷಿಗಳು ಹೊರಟು ಹೋದ ಮೇಲೆ ದೇವದೂತನು ಜೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಏಳು, ಹೆರೋದನು ಮಗುವನ್ನ ಕೊಂದು ಹಾಕಲು ಹವಣಿಸುತ್ತಿದ್ದಾನೆ. ಮಗುವನ್ನು ತಾಯಿಯನ್ನು ಕರೆದುಕೊಂಡು ಈಜಿಪ್ಟ್ ದೇಶಕ್ಕೆ ಓಡಿ ಹೋಗು, ನಾನು ಪುನಃ ಏಳುವ ತನಕ ಅಲ್ಲೇ ಇರು ಎಂದನು. ಅದರಂತೆ ಜೋಸೇಫನು ಕೂಡಲೇ ಎದ್ದು ಮಗುವನ್ನು ತಾಯಿಯನ್ನು ರಾತ್ರೋರಾತ್ರಿಯಲ್ಲೇ ಕರೆದುಕೊಂಡು ಈಜಿಪ್ಟಿಗೆ ತೆರಳಿದನು. ಹೆರೋದನು ಸಾಯುವ ತನಕ ಅಲ್ಲೇ ಇದ್ದನು. ಹೆರೋದನು ಸತ್ತು ಹೋದ ನಂತರ ಈಜಿಪ್ಟಿನಲ್ಲಿದ್ದ ಜೋಸೇಫನಿಗೆ ದೇವದೂತನು ಪುನಃ ಕನಸಿನಲ್ಲಿ ಕಾಣಿಸಿಕೊಂಡು, ಏಳು, ಮಗುವನ್ನ ತಾಯಿಯನ್ನ ಕರೆದುಕೊಂಡು ಇಸ್ರಾಯೇಲ್ ದೇಶಕ್ಕೆ ಹಿಂದಿರುಗು, ಮಗುವನ್ನು ಕೊಲ್ಲಬೇಕೆಂದಿದ್ದವನು ಸತ್ತು ಹೋದನು ಎಂದು ತಿಳಿಸಿದನು. ಜೋಸೇಫನು ಎದ್ದು ತಾಯಿಯನ್ನು ಮಗುವನ್ನು ಕರೆದುಕೊಂಡು ಇಸ್ರಾಯೇಲ್ ದೇಶಕ್ಕೆ ಬಂದನು. ಆದರೆ ಹೆರೋದನ ಮಗ ಆರ್ಕೆಲಾಯನು ತಂದೆಯ ಬದಲಿಗೆ ಜುದೆಯ ಪ್ರಾಂತ್ಯವನ್ನು ಆಳುತ್ತಾ ಇದ್ದಾನೆಂದು ಕೇಳಿ ಜೋಸೇಫನು ಅಲ್ಲಿಗೆ ಹೋಗಲು ಹಂಚಿದನು. ಕನಸಿನಲ್ಲಿ ತಾನು ಪಡೆದ ಆದೇಶದ ಪ್ರಕಾರ ಗಲಿಲೆಯ ಪ್ರಾಂತ್ಯಕ್ಕೆ ತೆರಳಿದನು. ಅಲ್ಲಿರುವ ನಜರೇತ್ ಊರನ್ನ ಸೇರಿ ಅಲ್ಲಿ ವಾಸ ಮಾಡಿದನು. ಹೀಗೆ ಆತನನ್ನು ನಜರೇತಿನವನೆಂದು ಕರೆಯುವರು ಎಂಬ ಪ್ರವಚನ ನೆರವೇರಿತು. ಪ್ರಭುವಿನ ಶುಭ ಸಂದೇಶ. ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮತ್ತೊಮ್ಮೆ ಗುಡ್ ಮಾರ್ನಿಂಗ್. ಎಲ್ಲ ಚೆನ್ನಾಗಿದ್ದೀರಾ ಅಥವಾ ಚಳಿಗೆ ಬಚ್ಚಿ ಕೂತಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ಲ? ಓಕೆ. ನಿಮ್ಮನ್ನೆಲ್ಲ ನೋಡಬೇಕಾದ್ರೆ ನನಗೊಂದು ಪ್ರಶ್ನೆ. ಎಷ್ಟು ಜನ ಚರ್ಚಿಗೆ ಬರಬೇಕಾದ್ರೆ ಬೆಳಗ್ಗೆ ಎದ್ದು ಅಯ್ಯೋ ನೀರು ತಣ್ಣಗಿದೆ ಅಲ್ಲೆಲ್ಲ ಯಾರು ಉಜ್ತಾರೆ ಅಂತ ಅಲ್ಲುಜ್ಜಿದೆ ಎಷ್ಟು ಜನ ಬಂದಿದ್ದೀರಾ? ಎಲ್ಲರೂ ಅಲ್ಲುಜ್ಜಿದ್ದೀರಾ? ಏನು ಫಾದರ್ ಪ್ರಶ್ನೆ ಕೇಳ್ತೀರಾ? ಓಕೆ, ಅಲ್ಲೆಲ್ಲ ಉಜ್ಜಿದ್ದೀರಾ? ಯಾವ ಪೇಸ್ಟ್ ಉಪಯೋಗಿಸ್ತೀರಾ? ಕೋಲ್ಗೇಟ್, ನಮ್ಮ ಬ್ರ್ಯಾಂಡ್. ಮ್ಯಾಕ್ಸ್ ಫ್ರೆಶ್, ಕೋಲ್ಗೇಟ್ ಮ್ಯಾಕ್ಸ್ ಫ್ರೆಶ್, ಓಕೆ, ಡಾಬರ್, ದೆನ್ ಕ್ಲೋಸರ್, ಸೆನ್ಸೊಡೈನ್, ಹಲವಾರು ಇದೆ ಅಲ್ವಾ? ತುಂಬ ಬ್ರ್ಯಾಂಡ್ಗಳಿದೆ. ನಮ್ಮ ಬ್ರ್ಯಾಂಡ್ ಬಗ್ಗೆ ಮಾತಾಡೋಣ, ಕೋಲ್ಗೇಟ್ ಬಗ್ಗೆ, ಓಕೆನಾ? ಹಾಂ, ಬೇರೆ ಕೋಲ್ಗೇಟ್ ಅಡ್ವರ್ಟೈಸ್ಮೆಂಟ್ ನೋಡಿದ್ದೀರಾ? ಹಾಂ, ಕೋಲ್ಗೇಟ್ ಅಡ್ವರ್ಟೈಸ್ಮೆಂಟ್ ಕೊಡೋದಕ್ಕೆ ಯಾರು ಬರ್ತಾರೆ? ಆಕ್ಟ್ರೆಸ್ ಯಾರು ಬರ್ತಾರಲ್ಲ, ಯಾರು? ಹಾಂ, ತುಂಬ ಜನ ಬರ್ತಾರೆ, ಯಾರು ಅಂತ ಗೊತ್ತಿಲ್ವಾ? ಗೊತ್ತಿಲ್ವಾ? ಓಕೆ, ಹಾಗಾದ್ರೆ ಕೋಲ್ಗೇಟ್ ಅಡ್ವರ್ಟೈಸ್ಮೆಂಟ್ ನೋಡಿಲ್ಲ? ಹಾಂ, ಯಾರು ಹೇಳಿದ್ರು? ಕರೆಕ್ಟ್. ಹಾಂ, ಓಕೆ ಸರ್, ಹಾಂ, ವೆರಿ ಗುಡ್. ಅವ್ರ ವಯಸ್ಸು ಕರೆಕ್ಟಾಗಿ ತಿಳ್ಕೊಂಡು ಸರ್ ಸಂಬಂಧ. ಓಕೆ,
ಕೋಲ್ಗೇಟ್ ಪೇಸ್ಟ್ ನ ಬ್ರಾಂಡ್ ಅಂಬಾಸಿಡರ್ ಸಮಂತ ಬರ್ತಾರೆ. ಮೊದಲು ಕಜೋಲ್ ಬರ್ತಿದ್ರು, ಈಗ ಸಮಂತ ಬರ್ತಿದ್ದಾರೆ. ಓಕೆ, ಈ ಅಡ್ವರ್ಟೈಸ್ಮೆಂಟ್ ಕೇವಲ 30 ಸೆಕೆಂಡ್ಗಳ ಕಾಲಾವಧಿಗೆ ಮಾತ್ರ ನಡೆಯುತ್ತೆ. ಓಕೆನಾ? ಈ ಕೋಲ್ಗೇಟ್ ಅಡ್ವರ್ಟೈಸ್ಮೆಂಟ್ ಅದು ಹೇಗೆ ನಡೆಯುತ್ತೆ ಅಂದ್ರೆ, ಯಾರೋ ಒಬ್ರು ಏನೋ ತಿನ್ನಕ್ ಹೋಗ್ಬೇಕಾದ್ರೆ ಕಡಿತಾರೆ, ತಕ್ಷಣ ಹಲ್ಲು ನೋವು ಸ್ಟಾರ್ಟ್ ಆಗುತ್ತೆ. ತಕ್ಷಣ ಒಂದ್ 4-5 ಜನ ಕ್ಯಾಮ್ರಾ ಮೈಕ್ ಎಲ್ಲ ಇಟ್ಕೊಂಡು ಬಂದು ಸಮಂತ ಬಂದು ಏನಂತ ಕೇಳ್ತಾರೆ, ನಿಮ್ಮ ಟೂತ್ ಪೇಸ್ಟ್ ಅಲ್ಲಿ ಉಪ್ಪಿದ್ರಿ. ಅಡ್ವರ್ಟೈಸ್ಮೆಂಟ್ ಮುಗೀತು ಅಲ್ಲಿಗೆ. ಒಂದು ದೊಡ್ಡ ಸೋಪ್ ಪೇಸ್ಟ್ ಬಾಕ್ಸ್ ರೊಟೇಟ್ ಆಗಿ ಬಂದು ಮುಂದೆ ನಿಲ್ಲುತ್ತೆ. 30 ಸೆಕೆಂಡ್ಸ್. ಕೋಲ್ಗೇಟ್ ಕಂಪನಿಯವರು ತಮ್ಮ ಇಡೀ ಆ ಪೇಸ್ಟಿನ ಬಗ್ಗೆ, ತಮ್ಮ ಕಂಪನಿ ಬಗ್ಗೆ 30 ಸೆಕೆಂಡ್ ಅಲ್ಲಿ ಹೇಳಿ ಮುಗಿಸ್ಬಿಟ್ರು. ಏನ್ ಹೇಳಬೇಕು ಅದನ್ನ, ಏನದ್ರ ಅರ್ಥ ಹಾಗಾದ್ರೆ? ಅಷ್ಟೇನೆ, ಅದಾದ್ಮೇಲೆ ಅಡ್ವರ್ಟೈಸ್ಮೆಂಟ್ ಏನಿಲ್ಲ. ಅದ್ರಲ್ಲಿ ಏನ್ ಅರ್ಥ ಆದದ್ದು? ನಿಮ್ಮ ಪೇಸ್ಟ್ ಅಲ್ಲಿ ಉಪ್ಪಿನ ಅಂಶ ಇದ್ರೆ ನಿಮ್ಮ ಹಲ್ಲು ಒಸಡುಗಳು ಗಟ್ಟಿಯಾಗುತ್ತೆ, ಏನನ್ನ ಬೇಕಾದ್ರೂ ತಿಂದು ಜೀರ್ಣಿಸ್ಕೋಬಹುದು ಎಂಬುದೇ ಅದರ ಸಾರಾಂಶ. ಆ ಕೋಲ್ಗೇಟ್ ಅಡ್ವರ್ಟೈಸ್ಮೆಂಟ್ ನ ಸಾರಾಂಶ, ಮೆಸೇಜ್. ಅದರಲ್ಲಿ ಉಪ್ಪಿನ ಅಂಶ ಇದೆ, ಬೇರೆ ಪೇಸ್ಟ್ ಅಲ್ಲಿ ಉಪ್ಪೆಲ್ಲ ಅವರು ಯೂಸ್ ಮಾಡಲ್ಲ, ಸೊ ನೀವು ಇದನ್ನೇ ಯೂಸ್ ಮಾಡಿ ಅಂತ ಹೇಳಕ್ ಬರ್ತಿದ್ದಾರೆ. ಓಕೆ, ಪ್ರಿಯ ಸಹೋದರ ಸಹೋದರಿಯರೇ, ಇಂದು ತಾಯಿ ಧರ್ಮಸಭೆ ಪವಿತ್ರ ಕುಟುಂಬದ ಹಬ್ಬವನ್ನ ಆಚರಿಸ್ತಾ ಇದೆ. ನಾವು ನಾಳೆ ನಮ್ಮ ಧರ್ಮ ಕೇಂದ್ರದಲ್ಲಿ ನಾಳೆ ಆಚರಿಸಿ, ಇವತ್ತು ನವೇನ ದಿನವನ್ನ ಆಚರಿಸುವಾಗ ಈ ಪವಿತ್ರ ಕುಟುಂಬ ಎತ್ತಿ ಹಿಡಿಯುವ ಮುಖ್ಯವಾದ ಅಂಶ ಯಾವುದು? ನಿಮ್ಮ ಕುಟುಂಬಗಳಲ್ಲಿ ಉಪ್ಪಿದೆಯಾ ಅಂತ ಕೇಳ್ತಿದ್ಯಾ? ಮತ್ತೆ ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಪ್ರೀತಿ ಎಂಬ ಅಂಶ ಇದೆಯಾ? ಸಂತ ಪೌಲರು ಬರೆದಂತ 2ನೇ ಪತ್ರದಲ್ಲಿ ಇಂದಿನ 2ನೇ ವಾಚನದಲ್ಲಿ ನಾವು ಆಲಿಸುತ್ತೇವೆ, ನಿಮ್ಮಲ್ಲಿ ಎಲ್ಲಾ ರೀತಿಯ ಸದ್ಗುಣಗಳಿರಬೇಕು. ತ್ಯಾಗ, ಮತ್ತಿನ್ನೇನು ಏನೇನು ಹೇಳಿದ್ರು? ವಿನಯತೆ, ದಯೆ, ಅನುಕಂಪ, ನಂಬಿಕೆ. ಇದೆಲ್ಲಕ್ಕಿಂತ ಮಿಗಿಲಾಗಿ ಪ್ರೀತಿ ನಿಮ್ಮಲ್ಲಿರಬೇಕು ನಿಮ್ಮ ಕುಟುಂಬದಲ್ಲಿ ಅಂತ ಹೇಳ್ತಾ ಇದ್ದಾರೆ ಸಂತ ಪೌಲರು 2ನೇ ವಾಚನದಲ್ಲಿ. ಇಂದು ನಮಗೆ ಹೇಳ್ತಾ ಇದ್ದಾರೆ, ಪ್ರೀತಿ ಎಲ್ಲಕ್ಕಿಂತ ಇರ್ಬೋದು, ಅದೆಲ್ಲಕ್ಕಿಂತ ಮಿಗಿಲಾಗಿ ಪ್ರೀತಿ ಎಂಬ ಅಂಶ ನಿಮ್ಮ ಕುಟುಂಬದಲ್ಲಾಗಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಇರಬೇಕು ಎಂಬುದನ್ನ ಎತ್ತಿ ಹಿಡಿತಾ ಇದ್ದಾರೆ. ಆಗ ಮಾತ್ರನೇ ಪ್ರತಿಯೊಂದು ಕುಟುಂಬವು ಪವಿತ್ರ ಕುಟುಂಬವಾಗಿ ಮಾರ್ಪಡಲು ಸಾಧ್ಯ. ಪ್ರೀತಿ ಎಂಬ ಒಂದು ಅಂಶ ಬಿಟ್ಟು ಇಂದು ನಮ್ಮ ಕುಟುಂಬವನ್ನು ಒಮ್ಮೆ ಕಣ್ಣಾಡಿಸಿದಾಗ ಮತ್ತೆ ಎಲ್ಲ ವಿಷಯಗಳಿದೆ. ಪ್ರೀತಿ ಎಂಬ ಒಂದು ಅಂಶ ಬಿಟ್ಟು ಇನ್ನೆಲ್ಲಾನು ಇದೆ. ಏನಿದೆ? ದ್ವೇಷ, ಕ್ರೋಧ, ಅಸೂಯೆ, ಆಸ್ತಿ. ಅವ್ರಿಗೊಂದು ಎಕ್ಸ್ಟ್ರಾ ಪಾಲು ಬಂದ್ಬಿಡ್ತು, ಯಾರೋ ಒಬ್ರು ಒಂದು ಎಕ್ಸ್ಟ್ರಾ ಚೈನ್ ಬಂದು ಕೊಟ್ಬಿಟ್ಟಿದ್ದಾರೆ ಅವರಿಗೆ ಅಲ್ಲ. ಅವತ್ತು ಯಾವತ್ತೋ ಒಬ್ರು ಒಂದು ದಿನ 20 ವರ್ಷಗಳ ಹಿಂದೆ ಹೋಗೋ ಅಂತ ಹೇಳ್ಬಿಟ್ರಂತೆ, ಅವರು ಮಾತೇ ಆಗಲ್ಲ. 20 ವರ್ಷಗಳ ಭಿನ್ನತೆ ನಮ್ಮಲ್ಲಿ. ಕಂಡರೂ ಕಾಣದಂತೆ ಜೀವಿಸುತ್ತಿದ್ದೇವೆ, ಇದ್ದರೂ ಇಲ್ಲದಂತೆ ವ್ಯಕ್ತಿಗಳನ್ನ ಕಂಡು ಕಾಣದಂತೆ ಜೀವಿಸುತ್ತಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಈ ಪವಿತ್ರ ಕುಟುಂಬದ ಹಬ್ಬ ನಮಗೆ ನೆನಪಿಸುತ್ತಿರೋದು, ನಿಮ್ಮ ಜೀವನದಲ್ಲಿ ಕೋಲ್ಗೇಟ್ ಪೇಸ್ಟ್ ಕೇಳುತ್ತಲ್ಲ, ನಿಮ್ಮ ಜೀವನದಲ್ಲಿ ಉಪ್ಪಿದೆಯಾ ಅಂತ. ಅದೇ ರೀತಿ ಪವಿತ್ರ ಕುಟುಂಬ ಇಂದು ನಮ್ಮ ಮುಂದೆ ಇರುತ್ತಿರುವ ಒಂದೇ ಒಂದು ಪ್ರಶ್ನೆ, ನಿಮ್ಮ ಜೀವನದಲ್ಲಿ ಪ್ರೀತಿ ಇದೆಯಾ? ಪ್ರೀತಿ ಒಂದಿದ್ದರೆ ನಿಮ್ಮ ಪರಸ್ಪರ ನಡುವಿನ ಸಂಬಂಧಗಳು ಬಲಗೊಳ್ಳುತ್ತೆ. ಅದರ ಅರ್ಥ ಇಷ್ಟೇ, ನಿಮ್ಮ ಜೀವನದಲ್ಲಿ ಆ ಪೇಸ್ಟಲ್ಲಿ ಉಪ್ಪಿದ್ರೆ ಹೇಗೆ ಹಲ್ಲುಗಳು ಒಸಡುಗಳು ಗಟ್ಟಿಯಾಗಿರುತ್ತೋ, ಏನೇನ ಬೇಕಾದ್ರೂ ತಿಂದು ಜೀರ್ಣಿಸ್ಕೋಬಹುದು, ಅದೇ ರೀತಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ, ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಪ್ರೀತಿ ಎಂಬ ಅಂಶ ಇದ್ದರೆ ಏನನ್ನ ಬೇಕಾದ್ರೂ ಜಯಿಸಿ ಬರ್ಬೋದು. ಎಂಥ ಭಿನ್ನತೆಯನ್ನ ಬೇಕಾದ್ರೂ, ಎಂಥ ದ್ವೇಷವನ್ನ ಬೇಕಾದರೂ ಮರೆತು ಮತ್ತೆ ಒಂದಾಗಬಹುದು. ಎಂಥ ಕ್ರೋಧವನ್ನ ಬೇಕಾದರೂ ಕ್ಷಮಿಸಿ ಮತ್ತೆ ಜೀವಿಸಬಹುದು ಎಂಬ ಅಂಶವನ್ನ ತಿಳಿತಾ ಇದೆ. ಪ್ರಿಯ ಸಹೋದರ ಸಹೋದರರೇ, ಇದು ನಿಜವಾಗಿ ಬಹಳ ಗಂಭೀರತೆಯಿಂದ ಧ್ಯಾನಿಸಬೇಕಾದಂತ ಒಂದು ಅಂಶ. ಪವಿತ್ರ ಕುಟುಂಬದ ಹಬ್ಬವನ್ನು ಆಚರಿಸುವಾಗ ನನ್ನ ಕುಟುಂಬವನ್ನು ನಾನು ಸಹ ಆ ಪವಿತ್ರ ಕುಟುಂಬದ ಮಾದರಿಯಲ್ಲಿ ಹೇಗೆ ಕೊಂಡೊಯ್ಯಬಹುದು, ಹೇಗೆ ಪವಿತ್ರ ಕುಟುಂಬವಾಗಿ ನನ್ನ ಕುಟುಂಬವನ್ನ ಮಾರ್ಪಡಿಸಬಹುದು ಎಂಬ ಪ್ರಶ್ನೆಯನ್ನು ಗಂಭೀರವಾಗಿ ಧ್ಯಾನಿಸಬೇಕಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಕಳೆದ ವರ್ಷ ಅಥವಾ ಈಗ ಪಾಸ್ಕ ಹಬ್ಬ ಮುಗೀತಲ್ಲ, ಆ ಪಾಸ್ಕ ಹಬ್ಬದಲ್ಲಿ ಮನೆಗಳ ಆಶೀರ್ವಚನ ನಡೆಯುತ್ತೆ, ಗೊತ್ತಿದೆ ಅಲ್ಲ, ಈಸ್ಟರ್ ಟೈಮಲ್ಲಿ ಸಾಧಾರಣವಾಗಿ. ಹಾಗೆ ಕಳೆದ ಈಸ್ಟರ್ ಪಾಸ್ಕ ಹಬ್ಬದಲ್ಲಿ ನನ್ನ ಸಹಪಾಠಿ
ಅಂದ್ರೆ ನನ್ನ ಜೊತೆ ವಿದ್ಯಾಭ್ಯಾಸ ಮಾಡಿದಂತ ನನ್ನ ಗುರು ಸಹೋದರ ತಮಿಳುನಾಡಲ್ಲಿ ಒಂದು ಹಳ್ಳಿಯಲ್ಲಿ ಗುರು ಸೇವೆಯನ್ನ ನಡೆಸ್ತಾ ಇರ್ತಾರೆ. ಅವರು ಈ ಪಾಸ್ಕ ಹಬ್ಬದಲ್ಲಿ ನನಗೆ ಫೋನ್ ಮಾಡಿ ಕೇಳ್ತಾರೆ, ಫಾದರ್ ನನಗೆ 18 ಹಳ್ಳಿಗಳಿದೆ, ಪ್ರತಿಯೊಂದು ಹಳ್ಳಿಗೂ ಹೋಗಿ ಆಶೀರ್ವಾದ ಮಾಡಿ ಮುಗಿಸ್ಬೇಕಂದ್ರೆ ಅಷ್ಟರಲ್ಲಿ ಕ್ರಿಸ್ಮಸ್ಸೇ ಬಂದ್ಬಿಡುತ್ತೆ. ಸೊ ನೀವು ಬಂದು ಸ್ವಲ್ಪ ಸಹಾಯ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸರಿ ಬರ್ತೇನೆ ಅಂತ ಹೇಳ್ತಾರೆ. ಖಂಡಿತ ಬಂದು ಸಹಾಯ ಮಾಡ್ತೇನೆ ಅಂತ ಹೇಳಿ. ನಾನು ಬೆಂಗಳೂರಿನಿಂದ ಹೊರಟು ಹೋಗಿ ಒಂದು ಮಧ್ಯಾಹ್ನ 3:30-4 ಗಂಟೆ ಸಾಧಾರಣವಾಗಿ ಆ ಟೈಮ್ಗೆ ರೀಚ್ ಆಗಿ ಅವ್ರು ಹೇಳಿದ್ರು, ಫಾದರ್ ಇದು ಹಳ್ಳಿಗೆ ಹೋಗ್ಬೇಕಾದ್ರೆ 18 ಹಳ್ಳಿ ಇದೆ, ಒಂದೊಂದು ಹಳ್ಳಿಗೆ ಹೋಗಿ ರಿಟರ್ನ್ ಬರೋದು ಲೇಟ್ ಆಗುತ್ತೆ, ಟೈರ್ಡ್ ಆಗಿದ್ದೀರಾ ಅಂತ ಕೇಳಿದ್ರು. ಫ್ರೆಂಡ್ ಅಲ್ಲ ಹೋಗಿದ್ದೆ ಕೇಳಿದ್ರು, ಟೈರ್ಡ್ ಆಗಿದೆಯಾ ಅಂತ ಕೇಳಿದ್ರು. ಇಲ್ಲ ಆರಾಮಾಗಿ ಟ್ರೈನಲ್ಲಿ ನಿದ್ದೆ ಮಾಡ್ತಾ ಬಂದೆ. ಹಾಗಾದ್ರೆ ತಗೋ ಆಶೀರ್ವಾದದ ಬ್ಯಾಗ್ ತಗೋ, ಬೈಕ್ ತಗೋ, ಬೈಕ್ ಹೋಗಿ ಬ್ಲೆಸ್ಸಿಂಗ್. ಪಾಲನಾ ಸಮಿತಿ ಸದಸ್ಯರು ಬಂದು ನಿನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು, ಆದ್ರೆ ಅವ್ರು ಸ್ವಲ್ಪ ಎಲ್ಲೋ ತಡ ಮಾಡ್ತಾ ಇದ್ದಾರೆ ಬರೋದಕ್ಕೆ. ತೊಂದರೆ ಇಲ್ಲ, ಅಡ್ರೆಸ್ ಸಿಂಪಲ್, ಚರ್ಚಿಂದ ಸ್ಟ್ರೈಟ್ ಹೋಗಿ ಫಸ್ಟ್ ಲೆಫ್ಟ್ ಫಸ್ಟ್ ರೈಟ್ ಹೋದ್ರೆ ಕ್ರೈಸ್ತ ಮನೆಗಳಿಗೆ ಆಶೀರ್ವಾದ ಸ್ಟಾರ್ಟ್ ಮಾಡ್ತಾ ಇದ್ರು. ಅಷ್ಟರಲ್ಲಿ ಸಭೆಯವ್ರು ಬರ್ತಾರೆ, ಕಳಿಸ್ಕೊಡ್ತೀನಿ. ಓಕೆ, ತುಂಬಾ ಈಸಿ ಅಡ್ರೆಸ್ ಅಲ್ಲ. ಸ್ಟ್ರೈಟ್ ಫಸ್ಟ್ ಲೆಫ್ಟ್ ಫಸ್ಟ್ ರೈಟ್. ಓಕೆ, ಹೊರಟೆ, ಬ್ಯಾಗ್ ಎಲ್ಲ ತಗೊಂಡು ಬೈಕ್ ತಗೊಂಡು ಹೋಗಿ ಜಂಕ್ಷನ್ ಅಲ್ಲಿ ನಿಂತಾಗ ಎಷ್ಟೊಂದು ಮನೆಗಳಿದೆ, ಯಾವ್ದು ಕ್ರೈಸ್ತ ಮನೆಗಳು ಅಂತ ಹೇಗೆ ಕಂಡುಹಿಡಿಯೋದು? ಹೊಸ ಜಾಗ ಬೇರೆ ಗೊತ್ತಿಲ್ಲ. ಸರಿ, ಪಕ್ಕದಲ್ಲಿ ಆ ಕೇರಿಯಲ್ಲಿ ನೀರು ಹಿಡಿತಿದ್ದಂತ ಹೆಂಗಸರ ಹತ್ರ ಹೋಗ್ಬಿಟ್ಟು, ಅಮ್ಮ ಇಲ್ಲಿ ಕ್ರೈಸ್ತ ಮನೆಗಳಿದೆಯಲ್ಲ ಗೊತ್ತಾ ಅಂತ ಕೇಳಿದೆ. ಕ್ರೈಸ್ತ ಮನೆಗಳು ಗೊತ್ತಿಲ್ಲ ಸ್ವಾಮಿ ಆತರ. ಅಲ್ಲಮ್ಮ ಚರ್ಚ್ಗೆಲ್ಲ ಹೋಗ್ತಾರಲ್ಲ ಕ್ರೈಸ್ತರು, ಆ ತರ ಎಲ್ಲ ಯಾರು ಇಲ್ಲ. ಪಕ್ಕದಲ್ಲಿ ಇದ್ದಂತ ಒಂದು ಹೆಂಗಸ ಹೇಳ್ತಾರೆ, ದಿನ ಸಂಜೆ ಪ್ರಾರ್ಥನೆ ಮಾಡ್ತಾರಲ್ಲ ಅವ್ರ ಫ್ಯಾಮಿಲಿ. ಓ, ಜೋಸ್ಪಿನ್ ಫ್ಯಾಮಿಲಿ ಬಂದಿದ್ದೀರಾ, ಬನ್ನಿ ಕರ್ಕೊಂಡು ಹೋಗ್ತೀನಿ. ಜೋಸ್ಪಿನ್ ಫ್ಯಾಮಿಲಿ ಕರ್ಕೊಂಡು ಹೋದ್ರು. ಅಲ್ಲಿಂದ ಅವರೊಂದು 5 ಮನೆನ ತೋರಿಸಿದ್ರು, ಬ್ಲೆಸ್ಸಿಂಗ್ ಎಲ್ಲ ಆಯ್ತು. ಆಮೇಲೆ ಅವ್ರು ಹೇಳಿ, ಫಾದರ್ ನನಗೂ ಇಲ್ಲಿ ಎಲ್ಲಿ ಮನೆಗಳಿದೆ ಅಂತ ಗೊತ್ತಿಲ್ಲ ಫಾದರ್, ಆದ್ರಿಂದ ನನಗೂ ಗೊತ್ತಿಲ್ಲ. ತೊಂದರೆ ಇಲ್ಲ, ನೀವು ಹೊರಡಿ, ನಾನು ನೋಡ್ಕೋತೀನಿ. ಮತ್ತೆ ಜಂಕ್ಷನ್ ಅಲ್ಲಿ TMD ಹತ್ರ ಹೋಗಿ ಕೇಳಿದ್ರು, ಏನಪ್ಪ ಇಲ್ಲಿ ಪ್ರಾರ್ಥನೆ ಮಾಡ್ತಾರಲ್ಲ, ಆಲ್ರೆಡಿ ಅಲ್ಲಿ ಈ ಕಡೆ ಕ್ರೈಸ್ತ ಮನೆ ಅಂತ ಯಾಕೆ ಹೇಳೋಣ, ಸರಿ ಪ್ರಾರ್ಥನೆ ಮಾಡ್ತಾರಲ್ಲ ಕುಟುಂಬ ಎಲ್ಲಾದ್ರೂ ಇದೆಯಾ ಅಂತ ಕೇಳಿದ್ರು. ಅವ್ರು ಪ್ರಾರ್ಥನೆ ಪ್ರೇಯರ್ ಮಾಡ್ತಾರಲ್ಲ, ಪ್ರೇಯರ್ ಯಾರೆಲ್ಲ ಮಾಡಲ್ಲ ಸ್ವಾಮಿ ಅಂತ ಹೇಳಿದ್ರು. ಇಲ್ಲ ಚರ್ಚಿಗೆ ಹೋಗ್ತಾರಲ್ಲ. ಅಷ್ಟರಲ್ಲಿ TMD ಅವನು ಹೇಳ್ದ, ಸರ್ ಅವ್ರು ಕುಡುಕ್ತಾ ಇರೋದು ಅವನು ಡೇವಿಡ್ ಮನೆ, ಅದೇ ದಿನ ಕುಡಿದ್ಬಿಟ್ಟು ಗಲಾಟೆ ಮಾಡ್ತಿರ್ತಾರಲ್ಲ, ದಿನ ಕುಡಿದ್ಬಿಟ್ಟು ರೋಡಲ್ಲಿ ಕೂಗಾಡ್ತಿರ್ತಾರಲ್ಲ ಅವ್ರ ಮನೆ. ಓ, ಅವ್ರ ಮನೆ ಯಾಕೆ ಸ್ವಾಮಿ, ನಿಮ್ಮ ಹತ್ರ ಏನೋ ಸಾಲ ಮಾಡ್ಬಿಟ್ಟಿದ್ನ? ಇಲ್ಲಪ್ಪ, ಆಶೀರ್ವಾದ ಮಾಡ್ಬೇಕಾಗಿತ್ತು. ಬನ್ನಿ ಕರೆಕ್ಟ್. ಪ್ರಿಯ ಸಹೋದರ ಸಹೋದರಿಯರೇ, 2 ನಿದರ್ಶನ, ಮುಖ್ಯವಾದ 2 ನಿದರ್ಶನವನ್ನ ನಿಮ್ಮ ಮುಂದಿಟ್ಟಿದ್ದೇನೆ. ಒಂದು ಕಡೆ ನನಗೆ ಒಂದು ಕುಟುಂಬದ ಬಗ್ಗೆ ಸಿಕ್ಕಂತ ಪೀಠಿಕೆ ಪ್ರಾರ್ಥನೆಯ ಕುಟುಂಬ. ಟೈಟಲ್ KGF BGM ಎಲ್ಲ ಹಾಕಿ ಒಂದು ಟೈಟಲ್ ಕೊಟ್ಟರು, ಏನಂತ? ಪ್ರಾರ್ಥನೆಯ ಕುಟುಂಬ ಅಥವಾ ಪ್ರಾರ್ಥಿಸುವ ಕುಟುಂಬ ಅಂತ. ಚೆನ್ನಾಗಿತ್ತು ಕೇಳೋದಕ್ಕೆ. ಒಬ್ಬ ಗುರುಗಳಾಗಿ ಹಂಗಿ ತೊಟ್ಟಲ್ಲಿ ಹೋಗಿ ನಿಂತಾಗ ರೋಡಲ್ಲಿ ನಮ್ಮ ಕ್ರೈಸ್ತರ ಬಗ್ಗೆ ಯಾರೋ ಒಬ್ರು ಪ್ರಾರ್ಥಿಸುವ ಕುಟುಂಬ ಅಂತ ಗುರುತಿಸಿದಾರಲ್ಲ, ತುಂಬಾ ಹೆಮ್ಮೆ ಆಯ್ತು. ಒಂದು ಸಾಕ್ಷಿ ಜೀವನವನ್ನು ಬದುಕ್ತಾ ಇದ್ದಾರೆ ಅಂತ ಅನಿಸ್ತು. 2ನೇ ನಿದರ್ಶನದಲ್ಲಿ ಪ್ರಿಯರೇ, ಏನ್ ಟೈಟಲ್ ಬೇಕಾದ್ರೂ ನೀವು ಕೊಟ್ಕೊಳ್ಳಿ. ಗಲಾಟೆಯ ಕುಟುಂಬ, ಕುಡಿತದ ಕುಟುಂಬ, ಗೊಂದಲದ ಕುಟುಂಬ, ಏನ್ ಬೇಕಾದ್ರೂ ಟೈಟಲ್ ಕೊಡ್ಬೋದು. ಕೇಳೋದಕ್ಕೆ ಅಷ್ಟು ಚೆನ್ನಾಗಿರ್ಲಿಲ್ಲ. ಅಲ್ಲಿ ಅಂತ ಮರ್ಯಾದೆನೂ ಸಿಕ್ಲಿಲ್ಲ ಗುರುಗಳಿಗೆ. ಬಂದಂತ ಗುರುಗಳಿಗೆ ಆ ಕೇರಿಯಲ್ಲಾಗಲಿ ಆ ಬೀದಿಯಲ್ಲಾಗಲಿ ಅಂಥದ್ದು, ನೀವು ಸಾಲ ಏನೋ ಕೊಟ್ಬಿಟ್ಟಿದ್ದೀರಾ, ಸಾಲ ಕಲೆಕ್ಟ್ ಮಾಡಕ್ ಬಂದಿದ್ದೀರಾ ಅಂತ. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಒಮ್ಮೆ ಚಿಂತಿಸಿ ನೋಡಿ, ನಮ್ಮ ಕುಟುಂಬದ ಬಗ್ಗೆ ಇತರರು ಏನ್ ಹೇಳ್ತಾರೆ ಅಂತ ನಾವು ಚಿಂತೆ ಪಡಬಾರ್ದು ಅಂತಲ್ಲ, ಇತರರು ನಮ್ಮನ್ನು ಹೇಗೆ ಗುರುತಿಸುತ್ತಿದ್ದಾರೆ. ಕ್ರೈಸ್ತರಾದ ನಾವು ಒಂದು ಕುಟುಂಬದಲ್ಲಿ ಜೀವಿಸುವಾಗ ನಮ್ಮ ಕುಟುಂಬವನ್ನು ಹೇಗೆ ಗುರುತಿಸುತ್ತಿದ್ದಾರೆ. ನಿಜವಾಗಿಯೂ ಜನರು ಇಲ್ಲೊಂದು ಕ್ರೈಸ್ತ ಕುಟುಂಬ ಇದೆ, ಪ್ರಾರ್ಥಿಸುವ ಕುಟುಂಬ ಇಲ್ಲಿದೆ, ಅಥವಾ ಯಾವಾಗ ನೋಡ ಕೂಗಾಡ್ತಾನೆ ಇರ್ತಾರೆ, ಅಯ್ಯೋ ಇವ್ರ ಮನೆ ಮಾತ್ರ ಹೋಗ್ಬಿಡ್ಬಾರ್ದಪ್ಪ, ಎಲ್ಲಿ ಬೇಕಾದ್ರೂ ಹೋಗಿ ಇವ್ರ ಮನೆ ಮಾತ್ರ ಹೋಗ್ಬಿಡ್ಬಾರ್ದು. ಅಥವಾ ಮೋಸದ ಕುಟುಂಬವ ಹೇಗೆ ನಮ್ಮನ್ನ ಚಿತ್ರೀಕರಿಸ್ತಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಕುಟುಂಬವನ್ನ ಬೈಬಲಲ್ಲಿ ಪವಿತ್ರ ಕುಟುಂಬವಾಗಿ ಗುರುತಿಸಿದ್ದಾರೆ. ನಮ್ಮ ಧರ್ಮಸಭೆ ಪವಿತ್ರ ಕುಟುಂಬ, ಒಂದು ಮಾದರಿ ಕುಟುಂಬ ಎಂದು ಗುರುತಿಸಿದ್ದಾರೆ. ನಮ್ಮ ಕುಟುಂಬವನ್ನ ಹೇಗೆ ಗುರುತಿಸ್ತಾ ಇದ್ದಾರೆ ಎಂದು ಜನರು, ಅಥವಾ ನಾವೇ ನಮ್ಮ ಕುಟುಂಬವನ್ನ ನೋಡಿದಾಗ ಹೇಗೆ ಗುರುತಿಸ್ತಾ ಇದ್ದೀವಿ? ಸಂತೋಷದಿಂದ ಈ ಕುಟುಂಬದೊಳಗೆ ನಾನೀಗ ಪೂಜೆಗೆ ಹೋಗ್ಬೇಕಾದ್ರೆ, ಅಯ್ಯೋ ದೇವ್ರೇ ತಿರ್ಗಾ ಏನಪ್ಪಾ ಸ್ಟಾರ್ಟ್ ಮಾಡಕ್ಕಿದ್ದಾರೆ,
ಎಂಬ ಚಿಂತೆಯೊಂದಿಗೆ ಅಥವಾ ನಿಜವಾಗಿಯೂ ಪ್ರೀತಿ ತುಂಬಿ ತುಳುಕಿ ಹರಿಯುತ್ತಿದೆಯಾ ನಮ್ಮ ಕುಟುಂಬದಲ್ಲಿ? ಇತರರನ್ನ ಕ್ಷಮಿಸುವ ಮನೋಭಾವ ನಮ್ಮಲ್ಲಿದೆಯಾ? ಪ್ರಿಯರೇ, ಇದೇ ರೀತಿ ಒಂದು ಕುಟುಂಬದಲ್ಲಿ ಒಮ್ಮೆ ತಂಗಲು ಹೋಗಿದ್ದೆ. ಅವರ ಕುಟುಂಬದಲ್ಲಿ ರಾತ್ರಿ, ಯಾಕಂದ್ರೆ ಪಕ್ಕದಲ್ಲಿ ಗುರುಗಳು ಹೇಳಿದ್ರು, ಫಾದರ್ ನನ್ನ ಧರ್ಮ ಕೇಂದ್ರದಲ್ಲಿ ಜಾಗ ಇಲ್ಲ, ಒಂದೇ ಒಂದು ರೂಮ್ ಇದೆ ಪ್ರೆಸ್ಬಿಟ್ರಿಗೆ, ಇಲ್ಲಿ ಪಕ್ಕದ ಕುಟುಂಬದಲ್ಲಿ ಅರೇಂಜ್ ಮಾಡಿದ್ದೀನಿ ಒಂದು ರೂಮ್ನ, ಪ್ಲೀಸ್ ಅಲ್ಲಿ ತಂಗಿರಿ ಅಂತ ಹೇಳಿದ್ರು. ಸರಿ, ನಾನು ಹೇಳಿದೆ ಟೈರ್ಡ್ ಆಗಿದ್ದೀನಿ, ನಾನು ಹೋಗಿ ಮಲಗಿದೆ. ಆಲ್ಮೋಸ್ಟ್ ಒಂದು 5:30-6 ಗಂಟೆಗೆ ದೊಡ್ಡ ಜಗಳ, ಗಂಡ ಹೆಂಡತಿಯ ನಡುವೆ ದೊಡ್ಡ ಜಗಳ, ವಾಗ್ವಾದ, ಭಯಂಕರ ಜಗಳ. ನಾನು ರೂಮಲ್ಲಿದ್ದೆ, ನನಗೆ ಮಧ್ಯೆ ಬರೋದಕ್ಕೂ ಮನಸ್ಸಿಲ್ಲ. ಗಂಡ ಹೆಂಡತಿಯರ ನಡುವೆ ಸಾವಿರ ಇರುತ್ತೆ, ಮಧ್ಯೆ ನಾವು ಹೋಗೋದು ಬೇಡ ಅಂತ ಆ ರೂಮಲ್ಲೇ ಇದ್ದೆ. ತುಂಬಾ ಕೂಗಾಟ, ಕಿರ್ಚಾಟ. ಆಮೇಲೆ ನಿಧಾನಕ್ಕೆ ಬೇಕು ಅಂತ ಬೋಲ್ಟ್ ತೆಗೆದೆ. ನನ್ನ ಬಾಗಿಲ ಬೋಲ್ಟ್ ತೆಗೆಯ ಸೌಂಡ್ ಕೇಳಿದ್ದೆ. ಫಾದರ್ ಇದ್ದಾರೆ, ಇಲ್ಲ ಅಂದಿದ್ರೆ ಇವತ್ತು ನಿನ್ ತಲೆ ಒಳಗಾಕ್ಬಿಡ್ತಿದ್ದೆ. ಕೇಳಿಸ್ತಾ ಇದೆ ನನಗೆ ಪ್ರಿಯರೇ ಎಲ್ಲಾನು. ಇವತ್ತು ಫಾದರ್ ಇದ್ದಾರೆ ಅಂತ ಬಚ್ಚ, ನೀನು ಅಷ್ಟೇ. ಈಗ ಫಾದರ್ನ ಪೂಜೆ ಕರ್ಕೊಂಡು ಹೋಗ್ಬೇಕು, ಅದಕ್ಕೆ ಬಿಟ್ಟಿದ್ದೀನಿ, ಪೂಜೆಯಿಂದ ಬಂದು ನೋಡ್ಕೋತೀನಿ. ನಾನು ಏನು ಕೇಳಿಸ್ಕೊಳ್ದೆ ಇರೋ ತರ ನೈಸಾಗಿ ಬಂದೆ, ರೆಡಿ ಆದ್ವಿ, ಹೋದ್ವಿ ಪೂಜೆಗೆ. ಪೂಜೆಯ ನಂತರ ಪ್ರಿಯರೇ ಬರ್ತಾ ಇದ್ದೀವಿ, ಅವ್ರ ಮೊದಲೇ ಹೋದ್ರು, ನಾನು ನಂತರ ಹೋಗಿ ನನ್ನ ಬ್ಯಾಗ್ ಎಲ್ಲ ತಗೋಬೇಕಾಗಿತ್ತು. ಹೋದ್ರೆ ಹೋಗಿದ ತಕ್ಷಣ ಶುರುವಾಗಿದೆ ಅನ್ಕೋತೀನಿ, ಬಾ ಏನೋ ತಲೆ ಹೊಡೆದಾಕ್ಬಿಡ್ತೀನಿ ಅಂತಲ್ಲ, ಬಾ ಈಗ ಬಾ, ಇವಾಗ 1.5 ಗಂಟೆ ಕಾಲ ಬಲಿಪೂಜೆಯಲ್ಲಿ ಭಾಗವಹಿಸಿ ಮನೆಗೆ ಹಿಂತಿರುಗಿದಾಗ ಅವರಿಬ್ಬರ ನಡುವೆ ಯಾವ ಬದಲಾವಣೆ ಇಲ್ಲ. ಇಲ್ಲಿ ಎಲ್ಲರಿಗೂ ನನ್ನಂತ ಶಾಂತಿ ಮಾಡಿದ್ರಿ, ಶಾಂತಿ ಮಾಡಿದ್ರಿ. ನಿಜವಾಗ್ಲೂ ಶಾಂತಿ ಇದೆಯಾ ಪ್ರಿಯರೇ? ಇಲ್ಲಿಂದ ಬಾಗಿಲಿಂದ ಹೊಸ ಕಾಲಿಟ್ಟು ಇಡೀ ಬಲಿಪೂಜೆಯಲ್ಲಿ ಅವರು ಆಲೋಚಿಸಿರೋದೇನೇನೆ, ಮತ್ತೆ ಹೋಗಿ ಅದೇನು ಹೇಳೋದು ನನಗೆ ಒಂದು ಕ್ಷಮೆ, ದೇವರ ನನ್ನ ಪಾಪಗಳನ್ನ ಕ್ಷಮಿಸುವಂತ ಬಲಿಪೂಜೆ ಆರಂಭದಲ್ಲಿ ನಾವು ಕೇಳಿರ್ತೇವೆ. ನಾನು ಯಾರ ವಿರುದ್ಧ ಏನು, ನನ್ನ ಸಹೋದರ ನಿಮ್ಮ ವಿರುದ್ಧವಾಗಿ ನನ್ನ ನಡೆಯಲ್ಲಿ ನುಡಿಯಲ್ಲಿ ನಾನು ಮಾಡಿದಂತ ಪಾಪಗಳಿಗಾಗಿ ದೇವರ ನನ್ನನ್ನು ಕ್ಷಮಿಸಿ ಅಂತ ಕೇಳಿರ್ತೇವೆ. ಏನಾದ್ರೂ ಒಂದು ಅರ್ಥ? ಹೋದ ತಕ್ಷಣ ಇದೇನ ನಮ್ಮ ಕ್ರೈಸ್ತ ಕುಟುಂಬ, ಇದೇನ ನಮ್ಮ ಪವಿತ್ರ ಕುಟುಂಬದ ಮಾದರಿಯಲ್ಲಿ ನಡೀತಾ ಇರುವಂತಹ ಕುಟುಂಬಗಳು. ಪ್ರಿಯ ಸಹೋದರರು, ಬಹಳ ಗಂಭೀರವಾದಂತಹ ವಿಷಯ ಇತ್ತು. ಏಕೆಂದರೆ ನಾವು ಕೆಲವೊಮ್ಮೆ ಹೇಳ್ತೀವಲ್ಲ, ಏನಂತ, ನೀನೆಲ್ಲ ನನ್ನ ಮಗನೇನು, ನೀನೆಲ್ಲ ನನ್ನ ಮಗಳ ಅಂತ ಕೇಳ್ತೀವಲ್ಲ. ಏನು ಕೇಳ್ಬೇಕಾದ್ರೆ ಏನ್ ಅನ್ಸುತ್ತೆ? ಅವ್ರು ಏನೋ ಒಂದು ತಪ್ಪು ಮಾಡಿರ್ತಾರೆ, ಅದನ್ನ ನೋಡಿದಾಗ ನಾವು ಕೇಳುವಂತ ಮೊದಲನೇ ಪ್ರಶ್ನೆ ತಂದೆ ತಾಯಿಗಳು, ನೀನೆಲ್ಲ ನನ್ನ ಮಗ, ನೀನ್ ನನಗೆ ಹುಟ್ಟದ ಅಂತ ಕೇಳ್ತೀವಿ ಸಾಧಾರಣವಾಗಿ. ಯಾಕಂದ್ರೆ ಅವರೊಂದು ತಪ್ಪು ಮಾಡಿದ್ದಾರೆ. ಆದರೆ ಪ್ರಿಯರೇ, ಮಿರರಿಂಗ್ ಸೈಕಾಲಜಿ ಅಂತ ಕರೀತಾರೆ. ಸಾಧಾರಣವಾಗಿ ತಂದೆ ತಾಯಿಯರ ನಡೆ ನುಡಿಯನ್ನೇ ಅವರು ಕಲಿತು ಮುಂದೆ ಬರ್ತಾ ಇದ್ದಾರೆ. ನೀವು ಹೇಗೆ ನಡ್ಕೋತಿದ್ದೀರಾ ಅದನ್ನೇ ಅವರು ನಿಮಗೆ ಪ್ರತಿಬಿಂಬಿಸಿ ತೋರಿಸ್ತಾ ಇದ್ದಾರೆ ಅಷ್ಟೇ. ಕೆಲವೊಮ್ಮೆ ತಂದೆ ತಾಯಿಗಳು ಹೇಳ್ತಾರೆ, ಶಾಲೆಗೆ ಹೋಗಿ ಯಾರ ಹತ್ರ ಜಗಳ ಆಡಬಾರ್ದು, ಆಯ್ತಾ, ಒಳ್ಳೆ ಹುಡುಗನಾಗಿ ಹೋಗ್ಬೇಕು, ಒಳ್ಳೆ ಹುಡುಗಿಯಾಗಿ ಬರ್ಬೇಕು. ಆದರೆ ಅದೇ ಮಕ್ಕಳ ಮುಂದೆ ಗಂಡ ಹೆಂಡತಿರು ಜಗಳ, ಕಿತ್ತಾಟ. ನಾವು ಹೇಳಿದಂತ ನಮ್ಮ ನಡೆಗೂ ನಮ್ಮ ನುಡಿಗೂ, ನಾವು ನಡ್ಕೋತಿರೋ ನಮ್ಮ ನಡೆಗೂ ಹೇಗಿದೆ ನೋಡಿ. ನಮ್ಮ ನುಡಿ ನಡೆ ಇದೆರಡರ ಅಂತರ ನೋಡುವ ಮಕ್ಕಳಿಗೆ ಏನನ್ನ ಹೇಳ್ತಾ ಇದ್ದೀವಿ? ಏನ್ ಬೇಕಾದ್ರೂ ಮಾಡ್ಬೋದು, ಹೇಳೋದೊಂದು ಮಾಡೋದೊಂದು. ತಂದೆ ತಾಯಿಯರು ಇನ್ನೊಂದು ಹೇಳ್ತಾರೆ, ಅಪ್ಪ ಸಿಗರೇಟ್ ಎಲ್ಲ ಕುಡಿಬಾರ್ದು, ಓಕೆನಾ, ಕುಡಿತಾ ಒಳ್ಳೇದಲ್ಲ ಆರೋಗ್ಯಕ್ಕೆ ಅಂತ. ಮಕ್ಕಳ ಜೊತೆ ಸೇರ್ಕೊಂಡು ಅಲ್ಲೆಲ್ಲ ಇದು ಮಾಡಬಾರ್ದು ಅಂತ ಹೇಳ್ತಾರೆ. ಆದರೆ ಅದೇ ತಂದೆ ಟೀ ಶಾಪಲ್ಲಿ ನಿಂತ್ಕೊಂಡು ಸಿಗರೇಟ್ ಸೇರ್ತಾ ಇರ್ತಾರೆ. ಶಾಲೆಯಿಂದ ಬರ್ತಾ ಇರೋ ಮಕ್ಕಳು ನೋಡಿದಾಗ ಏನ್ ಅನ್ಸುತ್ತೆ? ಹಾಗಾದ್ರೆ ನಮ್ಮ ಮುಂದೆ ಮಾಡಬಾರ್ದು, ಹಿಂದ್ಗಡೆ ಏನ್ ಬೇಕಾದ್ರೂ ಮಾಡ್ಬೋದು. ನಾನು ಮಾಡ್ತೀನಿ. ಪ್ರಿಯ ಸಹೋದರರೇ, ಇಂದು ನಮ್ಮ ಕುಟುಂಬಗಳಲ್ಲಿರುವ ನಡೆ ನುಡಿಗಳಿನ ಅಂತರ ಬಹಳ ಇದೆ. ತಂದೆ ತಾಯಿಯರಾದ ನಾವು ಹೇಳುವುದೊಂದು, ನಾವು ಮಾಡುವುದೇ ಒಂದು. ಇದನ್ನು ನೋಡುವಂತ ನಮ್ಮ ಮಕ್ಕಳು ಮತ್ತೊಂದು ಹಾಗೆ. ಇದೇನ ನಮ್ಮ ಕ್ರೈಸ್ತ ಕುಟುಂಬ, ಇದೇನ ನಮ್ಮ ಪವಿತ್ರ ಕುಟುಂಬ? ಚಿಂತಿಸಬೇಕಾದಂಥ ವಿಷಯ ಪ್ರಿಯ. ಮೂರನೇದಾಗಿ ಇಂದು ನಮ್ಮ ಮಕ್ಕಳ ವಿಚಾರಕ್ಕೆ ಬರೋಣ. ಇಂದು ನಮ್ಮ ಮಕ್ಕಳು ಹೇಗಿದ್ದಾರೆ ಅಂದ್ರೆ, ಅವರ ಇಡೀ ಜೀವನ, ಇಡೀ ಭವಿಷ್ಯ ಈ 4 ಸ್ಕ್ವೇರ್ ಅಲ್ಲಿ ಇದೆ.
ಮೊಬೈಲ್. ಅಮ್ಮನ ಪಾತೆ ಅಪಾತಿತೆ ಓಕೆ, ಅದರಲ್ಲಿ ಜೀವನ ಪೂರ್ತಿ ಮುಳುಗೋಗಿದೆ. ಹುಡುಗರು ಇನ್ನೂ ಬೇಗ ಬಾರೋ ತಗೊಳ್ಳೋ ಗನ್ ತಗೊಳ್ಳೋ, ಶೂಟ್ ಮಾಡೋ, ಫೈರ್ ಪ್ಲೇ, ಬಾರೋ ಇಡೀ ಜೀವನ ಪೂರ್ತಿ ಅಲ್ಲೇ. ಪಕ್ಕದಲ್ಲಿ ತನ್ನ ತಂದೆಯೇ ಕುಳಿತಿದ್ದರು, ಅದೇ ಮನೆಯಲ್ಲಿ ತಂದೆ ತಾಯಿಯರೊಂದಿಗೆ ಒಂದು ಪ್ರೀತಿಯ ಮಾತು. ಅಪ್ಪ ಕೆಲಸದಿಂದ ತೋಟದಿಂದ ಇರ್ತಾನೆ ಬಂದಿದ್ದಾರೆ, ಅಪ್ಪನ ಕೈಗೆ ಹೇಟಾಗಿದ್ಯಾ, ಅಮ್ಮ ಇವತ್ತು ಅಡಿಗೆ ಮಾಡಿದ ದಿನ ಆಗ್ತಾ ಇದಾರಲ್ಲ, ಅಮ್ಮ ಐ ಲವ್ ಯು ಅಮ್ಮ, ಥ್ಯಾಂಕ್ ಯು, ರುಚಿಕರವಾದ ಆರೋಗ್ಯಕರವಾದ ಆಹಾರವನ್ನು ನೀನು ನನಗೆ ಕೊಡ್ತಿದ್ಯಲ್ಲ ಅಮ್ಮ, ಥ್ಯಾಂಕ್ ಯು ಅಮ್ಮ, ಐ ಲವ್ ಯು ಒಂದು ದಿನ ಆ ತಾಯಿಗೆ ಪ್ರೀತಿಯಿಂದ ಇಲ್ಲ, ಬಿಸಿ ಎಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಣದ ವ್ಯಕ್ತಿಗಳೊಂದಿಗೆ ನಮ್ಮ ದಿನ ಹಾರ್ಟ್ ಎಮೋಜಿ ಶೇರಿಂಗ್. ಕಾಣದೇ ಇರುತ್ತೆ ಯಾವುದೋ ಒಂದು ವ್ಯಕ್ತಿಗೆ, ಆದ್ರೆ ನಮ್ಮ ಮುಂದೆನೆ ಕಣ್ಣಿಗೆ ಕಾಣುತ್ತಿರೋ ವ್ಯಕ್ತಿ ನಿಜವಾಗ್ಲೂ ದಣಿದು ಬಂದಿದ್ದಾರಲ್ಲ, ಒಂದು ಗ್ಲಾಸ್ ನೀರು ಕೊಡೋಣ ನಮ್ಮ ಅಪ್ಪಗೆ, ಅಪ್ಪ ಹೇಗಿತ್ತಪ್ಪ ಇವತ್ತು ಕೆಲಸ, ಪ್ರೀತಿಯಿಂದ ಒಂದೇ ಒಂದು ಅಪ್ಪಗೆ ಅವ್ರು ನಮ್ಮ ಹತ್ರ ಏನು ಕೇಳಲ್ಲ. ಚಿಕ್ಕ ಮಕ್ಕಳಾದ ನಾವು ಹೇಗಿದ್ದೇವೆ, ನಮ್ಮನ್ನೇ ನಾವು ಒಂದು ಚಿಕ್ಕ ಕೊಠಡಿ, ಮೊಬೈಲ್, ಆ ಕೊಠಡಿಗೆ ಸೀಮಿತವಾಗಿ ಇಟ್ಕೊಂಡಿದ್ದೇವೆ. ಪ್ರಿಯ ಸಹೋದರ ಸಹೋದರರೇ ಹಾಗೂ ನನ್ನ ಪುಟ್ಟ ಮಕ್ಕಳೇ, ಪವಿತ್ರ ಕುಟುಂಬ ಎಂದಾಗ ಪ್ರತಿಯೊಬ್ಬರು, ಆ ಕುಟುಂಬದಲ್ಲಿರುವ ಪ್ರತಿಯೊಬ್ಬ ಸದಸ್ಯರು, ಅವರು ಚಿಕ್ಕವರಿರಬಹುದು ದೊಡ್ಡವರಿರಬಹುದು, ಪ್ರತಿಯೊಬ್ಬರು ಪ್ರಯತ್ನಿಸಿದಾಗ ಮಾತ್ರ, ಅಂದರೆ ಏನನ್ನ ಪ್ರಯತ್ನಿಸಬೇಕು, ಪ್ರೀತಿಯನ್ನ ಹಂಚಲು ಪ್ರಯತ್ನಿಸಿದಾಗ ಮಾತ್ರ ಅದು ಪವಿತ್ರ ಕುಟುಂಬವಾಗಿ ಮಾರ್ಪಡುತ್ತದೆ. ಅದು ನನ್ನ ಕರ್ತವ್ಯ ಅಲ್ಲ, ಮನೆ ಯಜಮಾನನ ಕರ್ತವ್ಯ, ಪ್ರತಿಯೊಬ್ಬರ ಕರ್ತವ್ಯ. ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಕುಟುಂಬದಲ್ಲಿರುವ ಪ್ರತಿಯೊಬ್ಬ ಸದಸ್ಯರ ಕರ್ತವ್ಯ ಪ್ರೀತಿಯನ್ನು ಹಂಚಿ ಅದನ್ನು ಪವಿತ್ರ ಕುಟುಂಬವಾಗಿ ಮಾರ್ಪಡಿಸುವುದು. ಪ್ರಿಯ ಸಹೋದರ ಸಹೋದರರೇ, ಇಂದು ಚಿಂತಿಸಿ ನೋಡೋಣ, ನನ್ನ ಕುಟುಂಬದಲ್ಲಿ ನಿಜವಾಗಿಯೂ ನಾವೊಬ್ಬೊಬ್ಬರು ಈ ಕುಟುಂಬವನ್ನ, ನಮ್ಮ ಈ ಚಿಕ್ಕ ಪರಿವಾರವನ್ನ ಪವಿತ್ರ ಕುಟುಂಬವಾಗಿ, ಪವಿತ್ರವಾದ ಒಂದು ಪವಿತ್ರ ಪರಿವಾರವಾಗಿ ಮಾರ್ಪಡಿಸುವ ಯಾವುದಾದರೂ ಒಂದು ಪ್ರಯತ್ನವನ್ನ ಕೈಗೊಂಡಿದ್ದೇವಾ? ಅಥವಾ ಈ ಕುಟುಂಬಕ್ಕೆ ನಾನೇನು ಸೇವಕಿನ, ನಿಮಗೆಲ್ಲ ಅಡಿಗೆ ಮಾಡಾಕಿ, ಬಟ್ಟೆ ಒಗೆದು ನಿಮ್ಮನ್ನೆಲ್ಲ ಸೇವೆ ಮಾಡೋದಕ್ಕೆ ಬಂದಿದ್ದೀನಿ ಎಂಬ ಮನೋಭಾವದಲ್ಲಿದ್ದೇವಾ? ಅಥವಾ ತಂದೆಗಳಾದ ನಾವು ಎಂತ ಮನೋಭಾವ, ಈ ಕುಟುಂಬಕ್ಕೆ ನಾನು ದುಡ್ದಾಕ್ಬೇಕು, ನಾನೇ ದುಡ್ದಾಕ್ಬೇಕು, ಯಾವ ಮನೋಭಾವ ನಮ್ಮದು? ಪ್ರಿಯ ಸಹೋದರ ಸಹೋದರರೇ, ಇಂದಿನ ಶುಭ ಸಂದೇಶದಲ್ಲಿ ಜೋಸೆಫರು ಸಹ ಹೇಳ್ಬೋದಾಯ್ತು, ಅವರಿಗೂ ನನಗೂ ಯಾವ ಸಂಬಂಧ, ನಾನು ಯಾಕೆ ಅವ್ರನ್ನ ಕರ್ಕೊಂಡು ಕಾಪಾಡಬೇಕು, ಅವ್ರನ್ನ ಯಾಕೆ ನಾನು ಸುರಕ್ಷಿತವಾಗಿಡ್ಬೇಕು, ನಿಮ್ಮ ಮಗನ ನೀವು ದಾರಿ ಎರೀತಿದ್ದೀರಾ, ನೀವು ಕಾಪಾಡ್ಕೊಳ್ಳಿ ಬೇಕಾದ್ರೆ, ನಾನು ಯಾಕೆ ಹೆರೋದ ಅರಸನಿಂದ ನಾನು ಯಾಕೆ ಕಾಪಾಡಬೇಕು? ಅಥವಾ ಮಾತೆ ಮರಿಯಮ್ಮನವರು ಹೇಳಿದ್ರೆ, ಅಯ್ಯೋ ದೇವರೇ ನೀನೇನು ಹೇಳಿದೆ ಮಗುಗೆ ಜನ್ಮ ಕೊಡಮ್ಮ ಅಂತ, ಜನ್ಮ ಕೊಡ್ತೀನಿ ಅದಕ್ಕೆ ಅಂತ ಇದನ್ನು ಹೊತ್ಕೊಂಡು ನಾನು ತಿರುಗ್ಬೇಕಾ, ಇಂಥ ಅವಮಾನನೆಲ್ಲ ನಾನು ಸ್ವೀಕರಿಸ್ಬೇಕಾ, ಇಷ್ಟೊಂದು ಕಷ್ಟಪಡ್ಬೇಕಾ ಅಂತ ತಾಯಿ ಯಾವತ್ತೂ ಹೇಳಿಲ್ಲ. ಪ್ರಿಯ ಸಹೋದರ ಸಹೋದರ, ಅದೇ ರೀತಿ ಬೆಳೆದು ಬಂದಂತ ಆ ಕ್ರಿಸ್ತ ಕುಟುಂಬದಲ್ಲಿ ಬೆಳೆದು ಬಂದಂತ ಪುಟ್ಟ ಬಾಲಕ ಯಾವತ್ತೂ ನೀವೇ ನಮ್ಮ ಅಪ್ಪ ಅಮ್ಮ ಅಲ್ವಲ್ಲ, ನಾನು ಯಾಕೆ ನಿಮಗೆ ಬೆಲೆ ಕೊಡಬೇಕು, ನಾನು ನನ್ನ ತಂದೆಗೆ ಬೆಲೆ ಕೊಡ್ತೀನಿ. ಯಾರು ಅವರ ಮೂರಲ್ಲಿ ಯಾರಿಗೂ ಇಂಥ ಮನೋಭಾವ ಇರಲಿಲ್ಲ. ಎಲ್ಲರಿಗೂ ಇದು ನನ್ನ ಕುಟುಂಬ, ದೇವರು ನಿಯೋಜಿಸಿದಂತ ಒಂದು ಕುಟುಂಬ, ಇದು ನನ್ನ ಕರ್ತವ್ಯ, ಅವರ ಸುರಕ್ಷತೆ ನನ್ನ ಕರ್ತವ್ಯ, ನನ್ನ ತಂದೆ ತಾಯಿಗೆ ಸಿಗಬೇಕಾದಂತ ಗೌರವ ನನ್ನ ಕರ್ತವ್ಯ, ನಾನು ಕೊಡಬೇಕಾಗಿದೆ. ಪ್ರಿಯ ಸಹೋದರ ಸಹೋದರ, ಎಷ್ಟು ಮಂದಿ ನಮ್ಮಲ್ಲಿ ಇಂಥ ಮನೋಭಾವವನ್ನು ಇಟ್ಕೊಂಡಿದೆ, ಇದು ನನ್ನ ತಾಯಿ, ಇದು ನನ್ನ ತಂದೆ, ಇವರು ನನ್ನ ಮಕ್ಕಳು, ಇವರು ನಮ್ಮಿಬ್ಬರ ಪ್ರೀತಿಯ ಸಂಕೇತ, ಈ ಪುಟ್ಟ ಮಕ್ಕಳು ನನ್ನ ಪ್ರೀತಿಯ ಸಂಕೇತ, ನಮ್ಮಿಬ್ಬರ ಪ್ರೀತಿ ಸಂಕೇತವಾಗಿ ನಮ್ಮ ಮುಂದಿದ್ದಾರೆ ಎಂಬ ಮನೋಭಾವ ಎಷ್ಟು ಮಂದಿದೆ. ಬಹಳ ಚಿಂತಿಸಬೇಕಾದಂಥ, ಗಂಭೀರವಾಗಿ ನಮ್ಮನ್ನೇ ಪ್ರಶ್ನಿಸಿಕೊಳ್ಳಬೇಕಾದಂಥ ಅಂಶ ಇದೆ. ಇಂದು ಕ್ರೈಸ್ತ ಕುಟುಂಬ ಎಂದರೆ ಅದು ಪವಿತ್ರ ಕುಟುಂಬವಾಗಿ ಮಾರ್ಪಡದಿದ್ದಲ್ಲಿ ಅದಕ್ಕೆ ಯಾವ ಅರ್ಥವೂ ಯಾವ ಮಹತ್ವವಿಲ್ಲ. ನಾನು ಮೈಸೂರಿನಲ್ಲಿ ಸಹಾಯಕ ಗುರುಗಳಾಗಿ ಸೇವೆ ಸಲ್ಲಿಸಬೇಕಾದ್ರೆ, ನಿಮಗೆ ಗೊತ್ತಿದೆ ಅನ್ಕೋತೀನಿ, ಈಗ ಮೈಸೂರಿಂದ ಬ್ಯಾಂಗ್ಳೂರಿಗೆ 2 ಅವರ್ ಫ್ಲೈಓವರ್ 2 ಅವರ್ಸ್ ಬಂದು ರೀಚ್ ಆಗ್ಬಿಡ್ಬೋದು.
ಓಕೆ, ನಾನು ಮೈಸೂರಿನಲ್ಲಿ ಧರ್ಮ ಕೇಂದ್ರದ ಗುರುಗಳಾಗಿರ್ಬೇಕಾದ್ರೆ ಒಬ್ಬ ಅಕ್ಕಿ ಬಂದು ನನ್ನ ಆಫೀಸ್ನಲ್ಲಿ ಕುಳಿತಿದ್ದೆ. ಅರ್ಜೆಂಟಾಗಿ ಬಿಷಪ್ ಏನೋ ಕೇಳಿದ್ರು ಅಂತ ಹೇಳಿ ಅದನ್ನೆಲ್ಲ ತಗೊಂಡು ಹೊರಡಬೇಕಾಗಿತ್ತು, ಫೈಲ್ಸ್ ಎಲ್ಲ ತಗೊಂಡು. ಅದೇ ಸಮಯಕ್ಕೆ ಒಂದು ಹೆಣ್ಣು ಮಹಿಳೆ, ಸಾಧಾರಣವಾಗಿ 38-39 ವರ್ಷದ ಒಂದು ಹೆಣ್ಣು ಮಹಿಳೆ ಬಂದು, ಫಾದರ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತ. 5 ನಿಮಿಷ ಫಾದರ್, ಯಾವುದಾದ್ರೂ ಕಾನ್ವರ್ಸೇಷನ್ 5 ನಿಮಿಷದಲ್ಲಿ ಮುಗಿಯುತ್ತಾ? ನಾನು ಹೇಳಿದೆ, ಅಮ್ಮ ಇಲ್ಲ, ಬಿಸಿ ಇದ್ದೀನಿ, ಬೇರೆ ಗುರುಗಳಿದ್ದಾರೆ, ಮಾತಾಡಿ ಅವ್ರ ಹತ್ರ, ನನಗೆ ಕೆಲಸ ಇದೆ. ಇಲ್ಲ ಫಾದರ್, ನಿಮ್ಮ ಹತ್ರನೇ ಮಾತಾಡಬೇಕು ಅಂತ. ನಾನು ಹೇಳಿದೆ, ಅಮ್ಮ ಟೈಮ್ ಇಲ್ಲ ಅಮ್ಮ, ನಂತರ ನೋಡು. ಇಲ್ಲ ಫಾದರ್, ಜಸ್ಟ್ 5 ಮಿನಿಟ್ಸ್, ಮನಸ್ಸಿಲ್ಲದ ಮನಸ್ಸಲ್ಲಿ ಸರಿ ಕೂತ್ಕೊಳ್ಳಿ, ಹೇಳಿ ಅಮ್ಮ ಏನು ಅಂತ. ಆ ತಾಯಿ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಫಾದರ್, ನನ್ನ ಕುಟುಂಬದಲ್ಲಿ ಹೀಗಿದೆ, ನನ್ನ ಗಂಡ ಹೀಗೆ ಮಾಡ್ತಾರೆ, ನನ್ನ ಮಕ್ಳು ಹೀಗೆ ಮಾಡ್ತಾರೆ, ನಮ್ಮ ಅತ್ತೆ ಹೀಗೆ ಮಾಡ್ತಾರೆ, ನಮ್ಮ ನಾದಿನಿರು ಹೀಗೆ ಮಾಡ್ತಾರೆ ಎಲ್ಲ. ನಾನೇನು ಮಾಡಿದೆ, ಅವ್ರು ಇನ್ನೂ ಮಾತಾಡ್ತಾ ಇರ್ಬೇಕಾದ್ರೆ, ಓಕೆಮ್ಮ ನೀವೇನು ಹೇಳ್ತಿದ್ದೀರಾ ಅಂತ ನನಗೆ ಅರ್ಥ ಆಯಿತು, ನಾನು ಇಷ್ಟೇ ಹೇಳಕ್ಕೆ ಬರ್ತೀನಿ ನಿಮಗೆ ಅಂತ ಹೇಳಕ್ಕೆ ಬರ್ತೀನಿ, ಸೊಲ್ಯೂಷನ್ ಕೊಡೋದಕ್ಕೆ ಬರ್ತೀನಿ. ಆ ತಾಯಿ ಟಕ್ ಅಂತ ಹೇಳಿದ್ರು, ಫಾದರ್ ಇಲ್ಲ ನೀವು ಹೊರಡಿ ಅಂತ. ಇಲ್ಲಮ್ಮ ನಾನು ಇನ್ನೂ ಮಾತಾಡ್ತಾ ಇದ್ದೀನಲ್ಲ, ಇನ್ನೂ ಮುಗಿಸಿಲ್ಲ ಅಂತ. ಇಲ್ಲ ನೀವು ಹೊರಡಿ ಫಾದರ್, ನಾನು ಮಾತಾಡ್ತಿದ್ದೆ, ನೀವು ನನ್ನ ಪೂರ್ತಿಯಾಗಿ ಮಾತಾಡಕ್ಕೆ ಬಿಟ್ಟಿಲ್ಲ. ನಾನು ಅನ್ಕೊಂಡೆ ಹೊರಗಡೆ ನನ್ನ ಕುಟುಂಬದ ಬಗ್ಗೆ ಮತ್ತೊಬ್ಬ ಕುಟುಂಬದ ಸದಸ್ಯರ ಹತ್ರ ಅವ್ರು ಮಾತಾಡಿದ್ರೆ ನನ್ನ ಕುಟುಂಬದನ್ನ ಕೀಳಾಗಿ ನೋಡ್ತಾರೆ, ನನ್ನ ಕುಟುಂಬವನ್ನ ಅವಮಾನ ಪಡಿಸೋ ಉದ್ದೇಶ ನಂದಿಲ್ಲ. ಯಾರತ್ರಾದ್ರೂ ಒಬ್ಬರ ಹತ್ರ ಮನಸ್ಸು ಬಿಚ್ಚಿ ಹೇಳ್ಕೊಂಡ್ರೆ ನನ್ನ ನೋವು ಹಗುರವಾಗುತ್ತೆ ಅಂತ ಇಲ್ಲಿ ಆಲಿಸುವ ಹೃದಯ ಇದೆ ಅಂತ ಬಂದೆ. ಇಲ್ಲಿ ಸತ್ಯವಾಗ್ಲೂ ಆಲಿಸುವ ಹೃದಯ ಇಲ್ಲ ಫಾದರ್, ನೀವು ಹೊರಡಿ ಅಂತ. ನನಗೆ ನಿಜವಾಗ್ಲೂ ತುಂಬಾ ಬೇಜಾರಾಯಿತು. ಒಬ್ಬ ಗುರುಗಳಾಗಿ ಒಬ್ಬ ಹೆಣ್ಣು ಮಹಿಳೆ ತನ್ನ ಭಾರವನ್ನು ಹಂಚ್ಕೋಬೇಕು ಅಂತ ಬಂದಾಗ ಕೇಳೋದಕ್ಕೆ ಅಷ್ಟು ತಾಳ್ಮೆ ಇರಲಿಲ್ವಲ್ಲ. ಬಿಷಪ್ಸ್ಗೆ ಒಂದು 5 ನಿಮಿಷ ಲೇಟಾಗಿ ಹೋಗಿರ್ಬೋದಾಗಿತ್ತು, ಆದ್ರೆ ಆ ತಾಳ್ಮೆ ನನ್ನಲ್ಲಿ ಇಲ್ವಲ್ಲ ಅಂತ ತುಂಬಾ ಬೇಜಾರಾಯಿತು. ಬಟ್ ಅದೇ ಚಿಂತೆ ಕಾಡ್ತಾ ಇತ್ತು. ಬಿಷಪ್ ಹೋದೆ, ಬಿಷಪ್ ಒಂದು ಕೆಲಸ ಕೊಟ್ಟು ಬ್ಯಾಂಗ್ಳೂರ್ ಹೊರಡಬೇಕಾಗಿತ್ತು. ಬಸ್ಸಲ್ಲಿ ಹತ್ತಿ ಕೂತ್ಕೊಂಡೆ, 2 ಅವರ್ಸ್ ಜರ್ನಿ. ಹತ್ತಿ ಕೂತಿದ್ದೆ, ನನ್ನ ಪಕ್ಕದಲ್ಲಿ ಇನ್ನೊಬ್ಬ ಮನುಷ್ಯ ಬಂದು, ದಪ್ಪ ಗಾತ್ರದ ಮನುಷ್ಯ ಬಂದು ಕೂತ್ಕೊಂಡ್ರು. ನನಗೆ ಇದೇ ಚಿಂತೆ, ಆ ಹೆಣ್ಣು ಮಹಿಳೆಗೆ ನಾನು ಸರಿಯಾದ ನ್ಯಾಯವನ್ನು ಒದಗಿಸಲಿಲ್ವಲ್ಲ, ನನ್ನ ಕಿವಿ ಕೊಡ್ಲಿಲ್ವಲ್ಲ, ಅವ್ರಿಗೆ ಏನಾದ್ರು ಒಂದು ಚಿಂತೆ ಕಾಡ್ತಾ ಇತ್ತು. ಈ ಮನುಷ್ಯ ನನ್ನ ಪಕ್ಕದಲ್ಲಿ ಕೂತ್ಕೊಂಡು, ಸರ್ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಾನು ಕೆಂಗೇರಿ ಸರ್. ನನಗೆ ಇಂಟ್ರೆಸ್ಟ್ ಇಲ್ಲ ಮಾತಾಡೋದಕ್ಕೆ, ಬಟ್ ಆದ್ರೂ ಈ ಮನುಷ್ಯ ಸ್ಟಾರ್ಟ್ ಮಾಡಿದ್ರು. ತನ್ನ ಇಡೀ ವೈಯಕ್ತಿಕ ಜೀವನವನ್ನೇ ನನ್ನ ಮುಂದೆ ಇಟ್ರು. ಆ ಇಡೀ 2 ಗಂಟೆಯ ಪ್ರಯಾಣದಲ್ಲಿ ಸರ್ ನಾನು ಅಲ್ಲಿ ಕೆಲಸ ಮಾಡ್ತಿದ್ದೆ, ಅಲ್ಲಿ ಬಿಟ್ಟೆ, ನನ್ನ ಮನೇಲಿ ಹಿಂಗಾಯ್ತು ಅದಾಯ್ತು, ಯಾರು ನನ್ನ ಪರಿಚಯನೇ ಇಲ್ಲ. ಆದ್ರೂ ಹೇಳ್ತಾ ಬಂದ್ರು. ನನಗೀಗ ಒಂದು ಭಯ, ಬೆಳಿಗ್ಗೆ ನಾನು ಅರ್ಥದಲ್ಲೇ ಮಾತಾಡೋದಕ್ಕೆ ನಿಲ್ಲಿಸಿದ್ರಿಂದ ಒಬ್ರು ಎದ್ದು ಹೋಗ್ಬಿಟ್ರು. ಈಗ ಈ ಮನುಷ್ಯನು ಹಂಗೆ ಎಲ್ಲ ನಿಲ್ಲಿಸ್ಬಿಟ್ರೆ ಎಲ್ಲಿ ಬಸ್ಸಿಂದ ಇಳಿದು ಹೋಗ್ಬಿಡ್ತಾರೋ ಅನ್ನೋ ಭಯಕ್ಕೆ ಇಡೀ ನನ್ನ 2 ಗಂಟೆಯ ಪ್ರಯಾಣದಲ್ಲಿ, ಹೌದಾ, ಓಕೆ, ಎಸ್ ಸರ್, ಓಕೆ ಸರ್, ಓಕೆ, ಇಷ್ಟೇ ಮಾತಾಡ್ತಿದ್ದೆ. ಪ್ರಿಯರೇ, ಕೆಂಗೇರಿ ಸ್ಟಾಪ್ ಬಂದಾಗ ಆತ ಇಳಿಬೇಕಾದ್ರೆ ನನಗೊಂದು ಮಾತು ಹೇಳಿದ್ರು, ಸರ್ ಇಟ್ ವಾಸ್ ನೈಸ್ ಟಾಕಿಂಗ್ ಟು ಯು. ಅವ್ರು ಹೇಳಿದಂಥ ಮಾತು, ಸರ್ ಇಟ್ ವಾಸ್ ನೈಸ್ ಟಾಕಿಂಗ್ ಟು ಯು. ನಿಮ್ಮ ಜೊತೆ ಮಾತನಾಡಿ ಸ್ವಲ್ಪ ಸಮಾಧಾನ ಆಯಿತು ಅಥವಾ ಖುಷಿ ಆಯಿತು. ನೀವೇ ಯೋಚನೆ ಮಾಡಿ, ನಾನೇನಾದರೂ ಮಾತಾಡಿದ್ನ? ನನ್ನ ಇಡೀ 2 ಗಂಟೆಯ ಪಯಣದಲ್ಲಿ ನಾನು ಮಾತಾಡಿದೆಲ್ಲ ಓಕೆ, ಎಸ್ ಸರ್, ಅಷ್ಟೇ. ಪ್ರಿಯ ಸಹೋದರ ಸಹೋದರಿಯರೇ, ಬಹುಶಃ ಆತನ ಜೀವನದಲ್ಲಿ, ಆತನ ಕುಟುಂಬದಲ್ಲಾಗಲಿ, ವೃತ್ತಿ ಜೀವನದಲ್ಲಾಗಲಿ, ಅಥವಾ ಆತನ ಒಂದು ಸ್ನೇಹಿತರ ಒಂದು ಸರ್ಕಲ್ ಅಲ್ಲಾಗಲಿ ಯಾರು ಆತನ ಮಾತಿಗೆ ಕಿವಿ ಕೊಟ್ಟಿದ್ದೇ ಇರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಮೇಬಿ ನಾನೇ ಅವರ ಮಾತಿಗೆ ಕಿವಿ ಕೊಟ್ಟ. ಅವ್ರು ಹೇಳಿದಂತ ಎಲ್ಲವನ್ನ ಹೌದು, ಓಕೆ, ಹೌದಾ, ಎಸ್ ಅಂತ ಹೇಳಿದಂಥ ವ್ಯಕ್ತಿ ನಾನಾಗಿರಬಹುದೇ. ಆದ್ರಿಂದ ಆತ ಹೇಳಿದದ್ದು, ಸರ್ ಇಟ್ ವಾಸ್ ನೈಸ್ ಟಾಕಿಂಗ್ ಟು ಯು. ಪ್ರಿಯರೇ, ಇದು ಹಲವಾರು ಜನರಿಗೆ ಯಾರತ್ರಾದ್ರೂ ನನ್ನ ಭಾವನೆಗಳಿಗೆ, ನನ್ನ ನೋವಿಗೆ ಸ್ಪಂದಿಸುವ ಹೃದಯ ಇದೆಯಾ ಎಂದು ಹುಡುಕಾಡ್ತಾ ಇದ್ದಾರೆ. ನನ್ನ ನೋವಿಗೆ, ನನ್ನ ಮಾತಿಗೆ, ನನ್ನ ಒಪಿನಿಯನ್ಸ್ ಯಾರಾದ್ರೂ ಕಿವಿಗೊಡೋರು ಇದ್ದಾರಾ? ತಂದೆ ತಾಯಿಯಾದ ನಾವು ನಮ್ಮ ಮಕ್ಕಳ ಭಾವನೆಗಳಿಗೆ, ಅವರ ಮಾತುಗಳಿಗೆ ಸ್ಪಂದಿಸದಿದ್ದಲ್ಲಿ ಕುಟುಂಬದಿಂದ ಹೊರಗೆ ಹುಡುಕಲು ಶುರು ಮಾಡ್ತಾರೆ. ತಮ್ಮ ಭಾವನೆಗಳನ್ನು ಸ್ಪಂದಿಸುವ ಹೃದಯಗಳನ್ನ ಹೊರಗೆ ಹುಡುಕ್ತಾ ಇರ್ತಾರೆ. ನಮ್ಮ ಭಾವನೆಗಳಿಗೆ, ನಮ್ಮ ನೋವುಗಳಿಗೆ, ನಮ್ಮ ಸಂತೋಷಗಳಿಗೆ ಸ್ಪಂದಿಸುವ ಕಿವಿಗಳನ್ನ, ಮನುಷ್ಯರನ್ನ, ವ್ಯಕ್ತಿಗಳನ್ನ ಹೊರಗಡೆ ಹುಡುಕ್ತಾ ಇರ್ತಾರೆ. ಅವರು ಹೊರಗಡೆ ಯಾಕೆ ಹೋಗ್ತಾರೆ ಹುಡುಕೋದಕ್ಕೆ ಅಂದ್ರೆ, ಒಳಗಡೆ ಆಲಿಸುವ ಹೃದಯ ಇಲ್ಲ. ಅವರ ಭಾವನೆಗಳಿಗೆ, ಅಮ್ಮ ಇವತ್ತೊಂದು ಹುಡುಗನ ನೋಡಿದೆ ಅಮ್ಮ, ತುಂಬಾ ಇಷ್ಟ ಆದ ಅಮ್ಮ, ಏನೋ ಒಂಥರ ಅನ್ನಿಸ್ತಮ್ಮ, ಅದೆಲ್ಲ ತಪ್ಪು, ಸುಮ್ಮನೆ ಏನದು,
ಪ್ರಿಯರೇ, ಅವರ ಭಾವನೆ, ಆ ಭಾವನೆಗೆ ಸರಿ ತಪ್ಪು ಎಂಬ ನಿರ್ಧಾರ ಇಲ್ಲ. ಅದನ್ನು ಆಲಿಸುವ ನಾವು ಅದಕ್ಕೆ ಸ್ಪಂದಿಸಿದಾಗ ಮಾತ್ರ ಅವರಿಗೆ ಅರಿವಾಗುತ್ತೆ, ಓ, ಈ ವಯಸ್ಸಲ್ಲಿ ಇದು ಲವ್ ಅಲ್ಲ, ಇದು ಅಟ್ರಾಕ್ಷನ್, ಇನ್ಫ್ಯಾಕ್ಚುಯೇಷನ್, ಇದು ಕಳೆದು ಹೋಗ್ಬಿಡುತ್ತೆ. ಓಕೆ, ನಾನು ನನ್ನ ತಂದೆ ತಾಯಿಯ ವಯಸ್ಸಿಗೆ ಬಂದಾಗ ಹುಟ್ಟುತ್ತಲ್ಲ, ಅದೇ ನಿಜವಾದ ಪ್ರೀತಿ ಎಂದು ಆಗ ಅರ್ಥ ಆಗುತ್ತೆ. ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಮ್ಮ ಮಕ್ಕಳ ಭಾವನೆಗಳಿಗೆ ಅಥವಾ ನಮ್ಮ ಕುಟುಂಬದ ಇತರೆ ಸದಸ್ಯರ ಭಾವನೆಗಳಿಗೆ, ನೋವಿಗೆ, ಅವರ ನಲಿವಿಗೆ ನಾವು ಸ್ಪಂದಿಸದಿದ್ದಾಗ ಗ್ಯಾರಂಟಿ ಬರ್ಕೊಡ್ತೀನಿ, ಮನೆಯಿಂದ ಹೊರಗಡೆ ಹುಡುಕಲು, ಆಲಿಸುವ ಹೃದಯವನ್ನ, ಕೇಳುವ ಮನಸ್ಸನ್ನ, ವ್ಯಕ್ತಿಯನ್ನ ಹೊರಗೆ ಹುಡುಕಲು ಶುರು ಮಾಡ್ತಾರೆ. ಆದ್ದರಿಂದ ಇಂದು ಪವಿತ್ರ ಕುಟುಂಬವಾಗಿ ಮಾರ್ಪಡಲು ನಾವು ಪ್ರಯತ್ನಿಸಬೇಕಾದದ್ದು, ನಮ್ಮ ಮನೆಯಲ್ಲಿ ನಿಜವಾಗಿ ಪ್ರೀತಿ ಎಂಬ ಅಂಶ ಇದೆಯಾ? ನಾವೆಲ್ಲರೂ ಅದನ್ನು ಹೇಗೆ ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ? ನಾವೆಲ್ಲರೂ ಒಟ್ಟಿಗೆ ಒಂದು ಪ್ರಾರ್ಥನೆಯ ಸಮಯವನ್ನು ಇಡುವುದಿಲ್ಲ. ಎರಡನೆಯದು, ನಾವು ನಿಜವಾಗಿಯೂ ನಮ್ಮ ಕುಟುಂಬದಲ್ಲಿ ಪರಸ್ಪರ ಅರ್ಥೈಸಿ ಜೀವಿಸುತ್ತಿದ್ದೇವಾ? ಇತರರ ನೋವು, ನಲಿವು, ಭಾವನೆಗಳಿಗೆ ಸ್ಪಂದಿಸುತ್ತಿದ್ದೇವಾ? ಕಿವಿ ಕೊಡುತ್ತಿದ್ದೇವಾ? ಚಿಂತಿಸಬೇಕಾಗಿದೆ. ಸ್ಪಂದಿಸಿದ್ದಲ್ಲಿ ನಮ್ಮ ಕುಟುಂಬವು ಪವಿತ್ರ ಕುಟುಂಬವಾಗಿದೆ. ಮೇ ಬಿ ಒಟ್ಟಿಗೆ ಕುಳಿತು ಊಟ ಮಾಡುವುದರ ಮೂಲಕ ಭಾವನೆಗಳನ್ನು ಹಂಚಿಕೊಳ್ಳಿ. ಇವತ್ತು ನಮ್ಮ ಶಾಲೆಯಲ್ಲಿ ಹೀಗಾಯ್ತು, ಇವರು ಹೀಗಾದ್ರು, ನನ್ನ ಕೆಲಸದ ಜೀವನದಲ್ಲಿ ಹೀಗಾಯ್ತು, ಈ ಥರ ಮನೆಗೆ ಇವ್ರು ಬಂದಿದ್ರು. ಪರಸ್ಪರ ಆಲಿಸುವ ಹೃದಯಗಳನ್ನು ನಾವು ಮಾತಾಡ್ತೀವಿ. ಪ್ರಿಯ ಸಹೋದರ ಸಹೋದರರೇ, ಇಂದಿನ ಈ ಆಚರಣಾ ವಿಧಿಯು ನಮಗೆ ಎತ್ತಿಡುವ ಎರಡು ಅಂಶ. ನಮ್ಮ ಕುಟುಂಬದಲ್ಲಿ ನಿಜವಾಗಿಯೂ ಪ್ರೀತಿ ಎಂಬ ಅಂಶ ಇದೆಯಾ? ಎರಡನೇದಾಗಿ, ನಾನು ನನ್ನ ಕುಟುಂಬದಲ್ಲಿ ಪ್ರೀತಿ, ಶಾಂತಿ, ಎತ್ತರ ಸದ್ಗುಣಗಳನ್ನು ನೆಲೆಸಲು ಪ್ರಯತ್ನಿಸುವ ವ್ಯಕ್ತಿ ನಾನಾಗಿದ್ದೇನಾ? ಮೂರನೇದಾಗಿ, ನಾವು ನಮ್ಮ ಕುಟುಂಬದಲ್ಲಿ ನಮ್ಮ ತಂದೆ ತಾಯಿಗಳಾಗಿ ನಮ್ಮ ಮಕ್ಕಳ ಭಾವನೆಗಳಿಗೆ ಸ್ಪಂದಿಸುವ ವ್ಯಕ್ತಿಗಳು ನಾವಾಗಿದ್ದೇವೆ, ಅವರಿಗೆ ಆಲಿಸುವ ವ್ಯಕ್ತಿಗಳು ನಾವಾಗಿದ್ದೇವೆ ಎಂಬುದನ್ನು ಧ್ಯಾನಿಸಲು ಕರೆ ನೀಡ್ತಾ ಇದೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ದಿವ್ಯ ಬಲಿ ಪೂಜೆಯಲ್ಲಿ ಭಾಗವಹಿಸಬೇಕಾದ್ರೆ ದೇವರು ನಮಗೆ ಆ ಪವಿತ್ರ ಕುಟುಂಬದಂತೆ ಮಾರ್ಪಡಲು ಬೇಕಾದಂತಹ ಪ್ರೀತಿ, ಅರ್ಥೈಸಿಕೊಳ್ಳುವ, ಕ್ಷಮಿಸುವ ಗುಣಗಳನ್ನು ನೀಡಲಿ ಹಾಗೂ ಆಲಿಸುವ ಹೃದಯವನ್ನು ನೀಡಲಿ ಎಂದು ಪ್ರಾರ್ಥಿಸೋಣ. ನಾವೆಲ್ಲರೂ ಎದುರಿಂದ ನಮ್ಮ ವಿಶ್ವಾಸವನ್ನು ಪ್ರಕಟಿಸೋಣ. ಸ್ವರ್ಗವನ್ನ, ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವರನ್ನು ವಿಶ್ವಾಸಿಸುತ್ತೇನೆ. ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನಲ್ಲಿ ಜನಿಸಿದರು. ಪೊಂತಿಯಸ್ ಪಿಲಾತನಾಗಿ ಪಾಪಗಳನ್ನು ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೆ ಏರಿ ಸರ್ವಶಕ್ತ ದೇವಪಿತರ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮನನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ಸಕಲ ಆತ್ಮೀಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಜೀವನ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪವಿತ್ರ ಕುಟುಂಬಗಳ ಮಹೋತ್ಸವದ ದಿನವಾದ ಇಂದು ಬಾಂಧವ್ಯಗಳ ಮತ್ತು ಪ್ರೀತಿಯನ್ನು ಕ್ರಿಸ್ತನೊಂದಿಗೆ ತುಂಬಿ ಅರಳಿ ಪರಸ್ಪರ ಸಹಕಾರ ಬೆಳೆದು ಮಾದರಿ ಸಮಾಜ ಮತ್ತು ಧರ್ಮ ಕೇಂದ್ರವನ್ನು ಕಟ್ಟಲೆಂದು ಭಿನ್ನವಿಸೋಣ. ಧರ್ಮಸಭೆಯ ನಾಯಕರಿಗಾಗಿ ಪ್ರಾರ್ಥಿಸೋಣ. ನಮ್ಮ ವಿಶ್ವಗುರು ಲಿಯೋ, ಧರ್ಮಾಧ್ಯಕ್ಷರು, ಯಾಜಕರು ಮತ್ತು ಧಾರ್ಮಿಕ ಸಹೋದರ ಸಹೋದರಿಯರು, ಬಾಲಯೇಸುವಿನ ಪ್ರೀತಿ ಮತ್ತು ವಿನಮ್ರತೆಯನ್ನು ಜಗತ್ತಿಗೆ ಸಾರುವ ಸತ್ಯದ ದೀವಟಿಕೆಗಳಾಗಿ ಬೆಳಗುವಂತೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಲೋಕದ ಶಾಂತಿಗಾಗಿ ಪ್ರಾರ್ಥಿಸೋಣ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ ಎಂಬ ದೇವದೂತರ ವಾಣಿಯಂತೆ ಯುದ್ಧ, ದ್ವೇಷ ಮತ್ತು ಹಿಂಸೆಯಿಂದ ನಲುಗುತ್ತಿರುವ ದೇಶಗಳಲ್ಲಿ
ಶಾಂತಿ ನೆಲೆಸುವಂತಾಗಲಿ. ನಾಯಕರಲ್ಲಿ ಸಮಾನತೆ ಮತ್ತು ಸಹೋದರತ್ವ ಮೂಡಲಿ ಎಂದು ಪ್ರಾರ್ಥಿಸೋಣ. ಬಡವರಿಗಾಗಿ ಮತ್ತು ನಿರ್ಗತಿಕರಿಗಾಗಿ ಪ್ರಾರ್ಥಿಸೋಣ. ಕೊಟ್ಟಿಗೆಯಲ್ಲಿ ಜನಿಸಿದ ಪ್ರಭು ಯೇಸು ಸಮಾಜದಲ್ಲಿ ನಿರ್ಲಕ್ಷಿಸಲ್ಪಟ್ಟವರ, ವಸತಿ ಇಲ್ಲದವರ ಮತ್ತು ಹಸಿವಿನಿಂದ ಬಳಲುತ್ತಿರುವವರ ಕಣ್ಣೀರು ಒರೆಸಲಿ. ನಾವು ನೀಡುವ ದಾನ ಧರ್ಮಗಳ ಮೂಲಕ ಅವರಲ್ಲಿ ಬಾಳಿನಲ್ಲಿ ಬೆಳಕು ಮೂಡಲಿ ಎಂದು ಪ್ರಾರ್ಥಿಸೋಣ. ನಮ್ಮ ಕುಟುಂಬಗಳಿಗಾಗಿ ಮತ್ತು ರೋಗಿಗಳಿಗಾಗಿ ಪ್ರಾರ್ಥಿಸೋಣ. ಈ ಹಬ್ಬದ ಸಂತೋಷವು ಪ್ರತಿಯೊಂದು ಕುಟುಂಬದಲ್ಲೂ ತುಂಬಿರಲಿ. ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಸೌಖ್ಯವನ್ನು ಹಾಗೂ ದುಃಖದಲ್ಲಿರುವವರಿಗೆ ಸಾಂತ್ವನ ದೊರೆಯಲಿ ಎಂದು ಪ್ರಾರ್ಥಿಸೋಣ. ಪ್ರಭು ನಮ್ಮೆಲ್ಲರಿಗಾಗಿ ಪ್ರಾರ್ಥಿಸೋಣ. ಇಲ್ಲಿ ನೆಲೆದಿರುವ ನಾವೆಲ್ಲರೂ ಪವಿತ್ರ ಕುಟುಂಬದ ಹಬ್ಬದ ನೈಜ ಅರ್ಥವನ್ನು ಅರಿತು ದ್ವೇಷ, ಅಸೂಯೆಗಳನ್ನು ಬಿಟ್ಟು ಪರಸ್ಪರ ಪ್ರೀತಿ ಮತ್ತು ಕ್ಷಮೆಯಲ್ಲಿ ಒಂದಾಗಿ ಬಾಳುವಂತೆ, ಅಂತೆಯೇ ನಮ್ಮೆಲ್ಲರ ಹೃದಯದಲ್ಲಿ ಆಸೆಗಳನ್ನು ಅರಿತಿರುವ ದೇವರು ನಮಗೆ ಬೇಕಾದ ಸಕಲ ವರದಾನಗಳನ್ನು ದಯಪಾಲಿಸಿ ಎಂದು ಪ್ರಾರ್ಥಿಸೋಣ. ಪ್ರಿಯರೇ, ನಾವೆಲ್ಲರೂ ಒಂದು ಕ್ಷಣ ನಮ್ಮ ಕಣ್ಣುಗಳನ್ನು ಮುಚ್ಚುತ್ತಾ ನೂತನವಾಗಿ ಧರ್ಮ ಕೇಂದ್ರಕ್ಕೆ ಸೇರ್ಪಡೆಯಾಗಿರುವ ಈ ಕುಟುಂಬವನ್ನು ದೇವರ ಮುಂದಿಟ್ಟು ಪ್ರಾರ್ಥಿಸೋಣ. ಧರ್ಮ ಕೇಂದ್ರವೆಂಬ ಈ ಕುಟುಂಬದಲ್ಲಿ ಸದಾ ಐಕ್ಯತೆ, ಅನ್ಯೂನ್ಯತೆ, ಸಹಬಾಳ್ವೆ ನೆಲೆಸಲಿ. ನಮ್ಮ ಚಿಕ್ಕ ಚಿಕ್ಕ ಕುಟುಂಬವಾಗಿರುವ ನಮ್ಮಲ್ಲಿ ಇರುವ ಪ್ರೀತಿ, ಶಾಂತಿ, ಸಮಾಧಾನ ಈ ದೊಡ್ಡ ಪರಿವಾರದಲ್ಲೂ ನೆಲೆಸಲಿ ಎಂದು ಪ್ರಾರ್ಥಿಸೋಣ. ದಯಾಮಯ ದೇವರೇ, 3 ವ್ಯಕ್ತಿಗಳಾದರೂ ಒಬ್ಬರೇ ದೇವರಾಗಿ ನೀವು ಕುಟುಂಬವಾಗಿದ್ದೀರಿ. ಚಿತ್ರದ ಪುಟ ಸಂಖ್ಯೆ 225. ನನ್ನನ್ನು ನಿನ್ನಂತೆ ನೀ ಮಾಡವ, ನುಡಿಯು ಈ ಬಲಿಯು ನಿನ್ನ ಕೂಗಿದೆ, ಕಾಡಿ ಸ್ವೀಕರಿಸವ. ಮರೆತು ಪರರನ್ನು ಸಲಹಿ ಹಸಿದಿರುವ ಜನರಿಗೆ ಭೋಜನವಿತ್ತೆ. ನಿನ್ನಂತೆ ನೀ ಮರೆತು ಪರರನ್ನು ಸಲಹಿ ಹಸಿದಿರುವ ಜನರಿಗೆ ಭೋಜನವಿತ್ತೆ. ಭೋಜನ ನೀಡಿ ಪೋಷಿಸಿದೆ, ಪ್ರೀತಿ ಕಲಿಸಿದೆ. ಓ ಕ್ರಿಸ್ತ, ನಿನ್ನಂತೆ ನಾನಾಗಲು ಈ ಪ್ರೀತಿ ಕಲಿಸವ. ಓ ಕ್ರಿಸ್ತ, ನಿನ್ನಂತೆ ನಾನಾಗಲು ಆ ಪ್ರೀತಿ ಕಲಿಸವ. ಈ ಗುರಿಯು ಈ ಬಲಿಯು ನಿನಗೂಗಿದೆ, ಕಾಣಿಕೆ ಸ್ವೀಕರಿಸವ. ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಳಿಯೂ ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ.
ಪ್ರಭು, ಸಂಧಾನಗೊಳಿಸುವ ಬಲಿಯನ್ನು ನಾವು ನಿಮಗೆ ಅರ್ಪಿಸುತ್ತಿದ್ದೇವೆ. ದೇವರ ಕನ್ಯಾ ಮಾತೆ ಹಾಗೂ ಪೂಜ್ಯ ಜೋಸೆಫರ ವಿಗ್ರಹದಿಂದ ನಮ್ಮ ಕುಟುಂಬಗಳನ್ನು ನಿಮ್ಮ ಕೃಪಾವರದಲ್ಲೂ ಶಾಂತಿಯಲ್ಲೂ ದೃಢವಾಗಿ ನೆಲೆಗೊಳಿಸಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಮಾನವರಾದ ದಿವ್ಯವಾಣಿಯ ಪರಮ ರಹಸ್ಯದ ಮೂಲಕ ನಿಮ್ಮ ಮಹಿಮೆಯ ನೂತನ ಬೆಳಕು ನಮ್ಮ ಮನೋದೃಷ್ಟಿಗೆ ಒಳ್ಳೆಯದಿದೆ. ಹೀಗೆ ಸದೃಶ್ಯರಾದ ದೇವರನ್ನು ಅವರಲ್ಲಿ ಗುರುತಿಸುವ ನಾವು ಅದೃಶ್ಯವಾದವುಗಳನ್ನು ಪ್ರೀತಿಸಲು ಅವರ ಮುಖಾಂತರ ಆಕರ್ಷಿತರಾಗುವಂತೆ ಅನುಗ್ರಹಿಸಿರಿ. ಆದುದರಿಂದ ದೇವದೂತರೊಂದಿಗೂ ಶ್ರೇಷ್ಠ ದೂತರೊಂದಿಗೂ ರಾಜಸಾನ ಹಾಗೂ ಪ್ರಭುತ್ವ ದೂತರೊಂದಿಗೂ ಸ್ವರ್ಗೀಯ ಸಕಲಗಳ ಮತ್ತು ಶಕ್ತ ದೂತರೊಂದಿಗೂ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುವುದೇನೆಂದರೆ ಪರಿಶುದ್ಧ ಪರಿಶುದ್ಧರು ಸೇನಾಧೀಶ್ವರ ಪ್ರಭು, ಪರಿಶುದ್ಧ ದೇವಗೆ ಹೋಸಾನ, ಇಹ ಪರ ದೇವಗೆ ಹೋಸಾನ, ಪರಿಶುದ್ಧ ದೇವಗೆ ಹೋಸಾನ, ಇಹ ಪರ ದೇವಗೆ ಹೋಸಾನ. ಹೋಸಾನ 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 ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಹೋಸಾನ ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಹೋಸಾನ ಮೌನತದಲ್ಲಿ ಹೋಸಾನ, ಮೌನತದಲ್ಲಿ ಹೋಸಾನ ಹೋಸಾನ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುದ್ಧಿಯು ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ.
ರಾತ್ರಿ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ. ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆಯನ್ನು ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಅಂತೋಣಿ ಸ್ವಾಮಿ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ, ಮೃತ ಹೊಂದಿರುವ ನಮ್ಮ ಕುಟುಂಬದ ನಮ್ಮ ಸಹೋದರ ಸಹೋದರಿಯರನ್ನು, ಶುದ್ಧೀಕರಣ ಸ್ಥಳದಲ್ಲಿರುವಂತೆ ಎಲ್ಲ ಆತ್ಮಗಳನ್ನು, ನಿಮ್ಮ ದಯೆಯಲ್ಲಿ ಇಂದು ಮೃತ ಹೊಂದಿದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ನಮ್ಮ ಧರ್ಮ ಕೇಂದ್ರದ ಪ್ರತಿಯೊಂದು ಕುಟುಂಬಗಳ ಮೇಲೂ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿಸಂತ ಜೋಸೇಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಯಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರಿಯರೇ, ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಮ್ಮ ಕುಟುಂಬಗಳಲ್ಲಿ ಪ್ರೀತಿ ಮತ್ತು ಸಹನೆ, ತಾಳ್ಮೆ, ಆಲಿಸುವ ಹೃದಯ ಬೆಳೆಯಲಿ ಎಂದು ಪ್ರಭುವೇ ಕಲಿಸಿಕೊಟ್ಟ ಪ್ರಾರ್ಥನೆಯಿಂದ ಹೇಳೋಣ. ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಕರುಣೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ
ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪ್ರಿಯರೇ, ನಗು ಮುಖದೊಂದಿಗೆ ಪರಸ್ಪರ ಕ್ರಿಸ್ತರ ಶಾಂತಿಯನ್ನು ಕೋರೋಣ. ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಮನುಷ್ಯರಾಗಿ ಕುಟುಂಬದಲ್ಲಿ ವಿನಯತೆಯಿಂದ, ದೀನತೆಯಿಂದ, ಪ್ರೀತಿಯಿಂದ ಜೀವಿಸಿ ತೋರಿಸಿದಂತ ಆ ದೇವರ ಕುರಿಮರಿ. ಇವರ ಪಾಸ್ಕ ಭೋಜನಕ್ಕೆ ಆಹ್ವಾನಿತರು ನಾವೆಲ್ಲರೂ ಭಾಗ್ಯವಂತರು. ಪ್ರಭು, ಅವನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರರಲ್ಲ, ಆದರೆ ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅವರ ಜೀವಕ್ಕೆ ಕ್ರಿಸ್ತರ ಶರೀರ ಮತ್ತು ರಕ್ತವು ನಮ್ಮನ್ನು ಪ್ರಭುದೇವಾ ನನ್ನ ಜೀವ ನಿನಗಲ್ಲವೇ, ಪ್ರಭುದೇವಾ ನನ್ನ ಜೀವ ನಿನಗಲ್ಲವೇ, ಓಡಲಾಡದ ಕಣಕಣವೋ ನಿನದಲ್ಲವೇ, ಓಡಲಾಡದ ಕಣಕಣವೋ ನಿನದಲ್ಲವೇ, ನನಗಾಸರೆ ನೀನಲ್ಲವೇ, ನನಗೆ ಸೆರೆ ನೀನಲ್ಲವೇ, ನನಗಾಸರೆ ನೀನಲ್ಲವೇ, ನನಗೆ ಸೆರೆ ನೀನಲ್ಲವೇ. ಕಟ್ಟದಿದ್ದರೆ ಅದನ್ನು ಕಟ್ಟುವವನ ಶ್ರಮವು ವ್ಯರ್ಥ. ಪ್ರಭು ನೀನು ಮನೆಯನ್ನು ಕಟ್ಟದಿದ್ದರೆ ಅದನ್ನು ಕಟ್ಟುವವನ ಶ್ರಮವು ವ್ಯರ್ಥ. ಗುರು ನೀನು ಬದುಕನ್ನು ಮುಟ್ಟದಿದ್ದರೆ, ಗುರು ನೀನು ಬದುಕನ್ನು ಮುಟ್ಟದಿದ್ದರೆ, ನಾನಿಂದು ಏನಾದರೂ ಎಲ್ಲವೂ ವ್ಯರ್ಥ. ಪ್ರಭು ಈ ಬರವನ ಗುಡಿಸೇರಲು ಪ್ರಭು ಗುರಿ ಬೆಳಗಿ ಬದುಕಾಗಲು. ನನಗಾಸರೆ ನೀನಲ್ಲವೇ, ನನಗೆ ಸೆರೆ ನೀನಲ್ಲವೇ, ನನಗಾಸರೆ ನೀನಲ್ಲವೇ, ನನಗೆ ಸೆರೆ ನೀ
ಒಳನಾಳದ ಕಣಕಣವು ನಿನಗಲ್ಲವೇ ನನ್ನ ದಾಸನೇ ನೀನಲ್ಲವೇ ನನಗೆ ಸೆಲೆ ನೀನಲ್ಲವೇ ನನ್ನ ದಾಸನೇ ನೀನಲ್ಲವೇ ನನಗೆ ಸೆಲೆ ನೀನಲ್ಲವೇ ಉಸಿಯಾಗದ ಹೊಸ ಕನಸು ಸ್ಥಿರವಾಗಲು ಪ್ರಭು ನಿನ್ನ ಅನುಗ್ರಹದ ಬರಬೇಡುವೆ ಉಸಿಯಾಗದ ಹೊಸ ಕನಸು ಸ್ಥಿರವಾಗಲು ಪ್ರಭು ನಿನ್ನ ಅನುಗ್ರಹದ ಬರಬೇಡುವೆ ಸುಖ ನೆಮ್ಮದಿ ಕ್ಷಣ ಕ್ಷಣವು ರಾರಾಜಿಸಲು ಸುಖ ನೆಮ್ಮದಿ ಕ್ಷಣ ಕ್ಷಣವು ರಾರಾಜಿಸಲು ಕರ ಮುಗಿದು ಸ್ಥಿರವಾಗಿ ವಶವಾಗುವೆ ಬಾ ಪ್ರಭು ಈ ಬಡವನ ಗುರಿ ಸೇರಲು ಬಾ ಪ್ರಭು ಗುರಿ ಬೆಳಗಿ ಬದುಕಾಗಲು ನನಗಾಸರೆ ನೀನಲ್ಲವೇ ನನಗೆ ಸೆಲೆ ನೀನಲ್ಲವೇ ನನಗಾಸರೆ ನೀನಲ್ಲವೇ ನನಗೆ ಸೆಲೆ ನೀನಲ್ಲವೇ ಪ್ರಭುದೇವ ನನ್ನ ಜೀವ ನಿನಗಲ್ಲವೇ ಪ್ರಭುದೇವ ನನ್ನ ಜೀವ ನಿನಗಲ್ಲವೇ ಒಡನಾಳದ ಕಣಕಣವು ನಿನಗಲ್ಲವೇ ಒಡನಾಳದ ಕಣಕಣವು ನಿನಗಲ್ಲವೇ ನನಗಾಸರೆ ನೀನಲ್ಲವೇ ನನಗೆ ಸೆಲೆ ನೀನಲ್ಲವೇ. ಜುಬಿಲಿ ವರ್ಷಕ್ಕೆ ವಿಶ್ವಗುರು ಫ್ರಾನ್ಸಿಸ್ ಅವರ ಪ್ರಾರ್ಥನೆ. ಸ್ವರ್ಗೀಯ ತಂದೆ, ನಿಮ್ಮ ಪುತ್ರ ನಮ್ಮ ಸಹೋದರ ಯೇಸು ಕ್ರಿಸ್ತರಲ್ಲಿ ನೀವು ನಮಗೆ ಕೊಟ್ಟಿರುವ ವಿಶ್ವಾಸ ಹಾಗೂ ಪವಿತ್ರಾತ್ಮರಿಂದ ನಮ್ಮ ಹೃದಯಗಳಲ್ಲಿ ನೀವು ಹುಟ್ಟಿಸಿರುವ ಪ್ರೀತಿಯ ಜ್ವಾಲೆಯು ಬರಲಿರುವ ನಿಮ್ಮ ಸಾಮ್ರಾಜ್ಯದ ಭವ್ಯ ಭರವಸೆಯನ್ನು ನಮ್ಮಲ್ಲಿ ಪುನಶ್ಚೇತನಗೊಳಿಸಲಿ. ನಿಮ್ಮ ಕೃಪೆಯು ನಮ್ಮನ್ನು ನಿಮ್ಮ ಸ್ವಾರ್ಥದ ಬೀಜಗಳನ್ನು ಬಿತ್ತುವ ಅವಿರಕ್ಷಕರನ್ನಾಗಿ ಮಾಡಲಿ. ಬಿತ್ತನೆಯ ಬೀಜಗಳು ನೂತನ ಸ್ವರ್ಗದ ಹಾಗೂ ನೂತನ ಭವ್ಯದ ನಿರೀಕ್ಷೆಯಲ್ಲಿ ಇಡೀ ಮಾನವ ಜನಾಂಗವನ್ನು ಮತ್ತು ಭೂಮಿ ಆಕಾಶವನ್ನು ಅಂತರಂಗದಿಂದ ಪರಿವರ್ತಿಸಲಿ. ಆಗ ಸೈತಾನನ ಶಕ್ತಿಯು ದಮನವಾಗಿ ನಿಮ್ಮ ಮಹಿಮೆಯು ಅನಂತರಕ್ಕೂ ಪ್ರಜ್ವಲಿಸಲಿ. ನಿಮ್ಮ ಕೃಪಾಬಲವು ಭರವಸೆಯ ಯಾತ್ರಿಕರಾದ ನಮ್ಮಲ್ಲಿ ಸ್ವರ್ಗೀಯ ಸ್ತ್ರೀಯ ಹಂಬಲವನ್ನು ಪುನರ್ಜೀವನಗೊಳಿಸಲಿ. ಆ ಕೃಪೆಯು ನಮ್ಮ ರಕ್ಷಕರ ಆನಂದವನ್ನು ಶಾಂತಿಯನ್ನು ಇಡೀ ವಿಶ್ವದಲ್ಲಿ ಪಸರಿಸಲಿ. ಅನಂತಕ್ಕೂ ಆಶೀರ್ವದಿತರಾಗಿರುವ ನಮ್ಮ ದೇವರೇ, ನಿಮಗೆ ಮಹಿಮೆಯು ಸ್ತುತಿ ಸ್ತೋತ್ರವು ಯುಗ ಯುಗಾಂತರಕ್ಕೂ ಸಲ್ಲಲಿ. ಆಮೆನ್. ಪ್ರಾರ್ಥಿಸೋಣ. ಅತ್ಯಂತ ದಯಾಮಯ ತಂದೆಯೇ, ಸ್ವರ್ಗೀಯ ಸಂಸ್ಕಾರಗಳಿಂದ ಪೋಷಿತರಾದ ನಾವು ಪವಿತ್ರ ಕುಟುಂಬದ ಆದರ್ಶವನ್ನು ಸದಾ ಅನುಕರಿಸಿ ಇಹಲೋಕದ ಶೋಧನೆಗಳನ್ನು